ಆಮೇಲೆ ಬ್ರಾಹ್ಮಣ ಅನ್ನೋದು ಜಾತಿನೇ ಅಲ್ಲ. ಇತಿ ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ. ಸೊ ಅವನಿಗೆ ಬ್ರಹ್ಮಜ್ಞಾನವನ್ನ ಪಡ್ಕೊಂಡ ಮೇಲೇನೆ ಅವನು ಬ್ರಾಹ್ಮಣನಾಗೋದು, ಇಲ್ಲಾಂದ್ರೆ ಜನ್ಮನ ಜಾತಿ ಜಂತುಹು, ಅವನೊಂದು ಹುಳ. ಗೌರ್ಮೆಂಟಲ್ಲೂ ಗಲಾಟೆ ಮಾಡ್ತೀನಿ ಸರ್, ಜಾತಿ ಅನ್ನೋದೇ ಇಲ್ಲ, ಯಾಕೆ ನೀವು ಆ ಲಿಸ್ಟಲ್ಲಿ ಯಾವ ಜಾತಿ ಯಾವ ಲಿಂಗ ಇದೆಲ್ಲ ಹಾಕೊಂಡು ಹೋಗ್ತೀರಾ ಅಂತ. ನಿಮ್ಮನ್ನ ಮನುಷ್ಯನಾಗಿ ಭೂಲೋಕಕ್ಕೆ ಬಿಸಾಕಿರೋದೇ ಟು ಕ್ರಿಯೇಟ್ ಸಮಥಿಂಗ್. ಫೀಡ್, ನಿನ್ನ ಮೈಂಡ್ಗೆ ಏನು ಫೀಡ್ ಮಾಡ್ಕೊಳ್ತೀವೋ ಅದು ದಟ್ಸ್ ಯು. ನಾನು ಈ ವರ್ಷ 1 ಕೋಟಿ ಸಂಪಾದನೆ ಮಾಡಿ ನಾನು ನಿಂಗೆ ತೋರಿಸ್ಬೇಕಪ್ಪ ಪರಮಾತ್ಮ ನಿನ್ನನ್ನು ಹುಟ್ಟಿಸಿದ್ಯಾ ಅಂತಂದಾಗ ನೀವು ವರ್ಕ್ ಮಾಡ್ತೀನಿ ಅಂತ ಈಚೆ ಹೋಗಿ ನಿಮ್ಗೆ 10 ದಾರಿ ತೋರಿಸ್ತಾನೆ. ಮಕ್ಕಳು ಇವಾಗ ನಾನು ಸರೋಗೆ ಸಿಲ್ ಮಾಡ್ಕೊಳ್ತಾ ಇದ್ದೀನಿ, ನಂಗೆ 4 ಜನ ಮಕ್ಕಳು ಬೇಕು ಅಂತ. ಪೂಜೆ ಮಾಡೋದಕ್ಕೆ ಏನ್ ಬೇಕು ಅಂದ್ರೆ ಸರ್, ಮುಖ್ಯವಾಗಿ ಜೀವನದಲ್ಲಿ ಎಲ್ಲದಕ್ಕೂ ಪೂಜೆ ಆಗ್ಲಿ, ನನ್ನ ಜೀವನ ನಡೆಸೋದಾಗ್ಲಿ, ಲೈಫ್ ಸ್ಟೈಲ್ ನಡೆಸೋದಾಗ್ಲಿ, ನಾನು ಸಂತೋಷವಾಗಿರೋದಕ್ಕಾಗಿ ಒಂದು ಶ್ರದ್ಧೆ ಅನ್ನೋದು ಬೇಕು, ಡಿಸಿಪ್ಲಿನ್. ಎಲ್ಲದಕ್ಕೂ ನೀವೊಂದು ಕಾಫಿ ಮಾಡಿ ನನಗೆ ಅಂತ ಹೇಳಿದ್ರು ನನಗೊಂದು ಡಿಸಿಪ್ಲಿನ್ ಇರಬೇಕು. ಮೇಡಮ್ ಒಂದು ಮೀಟಿಂಗಿಗೆ ರೆಡಿ ಆಗಿನೂ ಹೆಂಗೋ ಅಯ್ಯೋ ಸರ್ ಹೋಲ್ ಡೇ ನಾ ಕಷ್ಟಪಟ್ಬಿಟ್ಟೆ ಅಂತ ಅಂದ್ಬಿಟ್ಟು ಕೆಲಸದವಳ ಥರ ಹೋಗೋದಲ್ಲ. ನೀನೊಂದು ಶ್ರದ್ಧೆಲೇ ಹೋಗಬೇಕು. ಐ ಆಮ್ ರೆಪ್ರೆಸೆಂಟಿಂಗ್ ಮೈ ಸೆಲ್ಫ್, ಐ ಆಮ್ ನಾಟ್ ರೆಪ್ರೆಸೆಂಟಿಂಗ್ ಪಕ್ಕದ ಮನೆಯವರು. ನಾನು ಅನ್ನೋ ಒಂದು ದೇಹವನ್ನು ಕೊಟ್ಟಿರುವಂತಹ ಪರಮಾತ್ಮನೇ ನನ್ನೊಳಗಿರುವಂತಹ ಜೀವಾತ್ಮವನ್ನು ಹೊತ್ಕೊಂಡಿರೋ ದೇಹ ನಾನು ಹೆಂಗೋಗಿ ಪ್ರೆಸೆಂಟ್ ಮಾಡಬೇಕು. ಇವಾಗ ನಾನೊಂದು ಕೋರ್ಟ್ ಕೇಸ್ ಹ್ಯಾಂಡಲ್ ಮಾಡೋಕ್ಕೆ ನನ್ನ ಮೇಲೆ 100 ಕೇಸ್ ಹಾಕಿದ್ದಾರೆ. ಕೋರ್ಟ್ ಕೇಸ್ಗೆ ಹೋದ್ರೂ ಐ ಪ್ರೆಸೆಂಟ್ ಮೈ ಸೆಲ್ಫ್ ಇನ್ ಅ ಬೆಟರ್ ವೇ. ಅಯ್ಯೋ ಕೋರ್ಟ್ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ಹಿಂಗೆ ನೊಂದ್ಕೊಂಡು ಹೋಗೋದಲ್ಲ. ಆಯಿತು, ಅದು ಒಂದು ಕರ್ಮ ನನ್ನ ಮುಂದೆ ಬಂದಿದೆ, ಫಿನಿಷ್ ಮಾಡು ಮುಂದಕ್ಕೆ ಹೋಗು, ಫಿನಿಷ್ ಮಾಡು ಮುಂದಕ್ಕೆ ಹೋಗು. ಬಟ್ ಎಲ್ಲ ಟೈಮಲ್ಲೂ ನೀನು ಪರಮಾತ್ಮನ ಬಿಡಬಾರ್ದು. ನೀನು ಅಂದರೆ ನಾವುಗಳೆಲ್ಲ ಜಪ ಮಾಡ್ತಾ ಪೂಜೆ ಮಾಡ್ಕೋತಾ ತುಂಬ ಸುಲಭ ಆಗೋಗುತ್ತೆ ಸರ್ ಜೀವನ. ಇವಾಗ ನಾ ಮಾತಾಡ್ತಿದ್ರು ನನ್ನೊಳಗೆ ಒಂದು ಜಪ ನಡೀತಿರುತ್ತೆ, ತುಂಬ ಸುಲಭ ಆಗತ್ತೆ ಜೀವನ. ಇನ್ನೊಂದು ಹೇಳೋಣ ಅಂತ ಬಂದೆ, ಇವೆಲ್ಲವನ್ನು ಬ್ರಾಹ್ಮಣರೇ ಮಾಡಬೇಕಾ ಅನ್ನೋದು ಒಂದು ಪ್ರಶ್ನೆ. ಜನರಿಗೆ ನಾನು ಯಾವಾಗಲೂ ಅದನ್ನು ಹೇಳ್ತೀನಿ, ಹಿಂಗೆ ಅನ್ಕೊಂಡೆ ಪ್ರಶ್ನೆ ಕೇಳ್ಕೊಂಡೆ ಜಿಜ್ಞಾಸುಗಳಾಗಿದ್ಕೊಂಡೆ ಈ ಹೋಲ್ ಯೂನಿವರ್ಸಲ್ಲಿರೋ ಬೆನಿಫಿಟ್ಗಳನ್ನೇ ನೀವು ತಗೊಳ್ಳದೆ ನೀವೇ ಲೂಸರ್ಸ್ ಆಗ್ತಾ ಇದ್ದೀರಾ. ಇದು ಇವನೇ ಮಾಡಬೇಕು, ಅದು ಅವನೇ ಮಾಡಬೇಕು, ಇದು ಇವನೇ ಮಾಡಬೇಕು ಅಂತ ಪಾಪ ಯಾವ ಪ್ರಕೃತಿನೂ ಹೇಳಲ್ಲ ಸರ್. ಸೂರ್ಯ ನಿಮಗೆ ಇರೋ ಬೂದ್ಗನಡಿ ಹಿಡ್ಕೊಂಡು ಬ್ರಾಹ್ಮಣರ ಮನೆಗೆ ಮಾತ್ರ ಬೆಳಕು ಕೊಡ್ತೀನಿ ಅಂತ ಬರುತ್ತಾ ಸರ್? ಗಾಳಿ ಬ್ರಾಹ್ಮಣರು ಮಾತ್ರ ಉಸಿರಾಡಲಿ ಅಂತ ಬರುತ್ತಾ? ಆಮೇಲೆ ಬ್ರಾಹ್ಮಣ ಅನ್ನೋದು ಜಾತಿನೇ ಅಲ್ಲ, ಬ್ರಾಹ್ಮಣ ಅನ್ನೋದು ಒಂದು ಪದವಿ ಥರ. ಈವನ್ ಹಳೆ ಕಾಲದಲ್ಲೂ ಅಷ್ಟೇ ಋಷಿ ಮುನಿಗಳೆಲ್ಲ ಯಾರು ಏನು ಬ್ರಾಹ್ಮಣರಾಗಿದ್ರು ಅಂತಲ್ಲ, ಬ್ರಹ್ಮಜ್ಞಾನವನ್ನು ಪಡ್ಕೊಂಡವನು ಬ್ರಾಹ್ಮಣ, ಮತ್ತು ಬ್ರಹ್ಮಾಚರಣೆಯನ್ನು ಮಾಡುವವನು ಬ್ರಾಹ್ಮಣ. ಜನ್ಮನಾ ಜಾಯತೆ ಜಂತು ಕರ್ಮಣಾ ಜಾಯತೆ ದ್ವಿಜಃ ವೇದಾಧ್ಯಯನೇತಿ ವಿಪ್ರಹ ಇತಿ ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ. ಸೊ ಅವನಿಗೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡ ಮೇಲೇನೆ ಅವನು ಬ್ರಾಹ್ಮಣನಾಗೋದು, ಇಲ್ಲಾಂದ್ರೆ ಜನ್ಮನಾ ಜಾಯತೆ ಜಂತುಹು, ಅವನೊಂದು ಹುಳ. ಹುಟ್ಟತಾನೆ ಬ್ರಾಹ್ಮಣ ಆಗ್ಬಿಡಲ್ಲ ಯಾರು ಸರ್ ಬ್ರಾಹ್ಮಣ? ಇವಾಗ ಡಾಕ್ಟರ್ ಮಕ್ಕಳು ಹುಟ್ಟಿದವರೆಲ್ಲ ಡಾಕ್ಟರ್ ಆಗಿ ಸ್ಟೆಥೋಸ್ಕೋಪ್ ಇಟ್ಕೊಂಡು ಹುಟ್ಟಿರ್ತಾರ ಸರ್. ಮಕ್ಕಳೆಲ್ಲ CM ಆಗಿ ಹುಟ್ರೆ, ಮಿನಿಸ್ಟರ್ ಮಕ್ಕಳೆಲ್ಲ CM ಆಗಿರ್ತಾರ. ಬ್ರಾಹ್ಮಣ ಅನ್ನೋದು ಒಂದು ಪದವಿ, ಒಂದು ಬರೀ ನಾನು ಹೇಳಿದ್ನಲ್ಲ ಪಟ ಹೇಳೋದು ಕಲ್ತರು ಅಲ್ಲ, ಆಚರಣೆಯನ್ನ ಕಲಿಬೇಕು ನೀನು. ಆಚರಣೆ ಅನ್ನೋದೇನೋ ಬರೀ ಸಂಧ್ಯಾವಂದನೆ ಮಾಡ್ತೀನಿ, ನೀನು ಹೋಮ ಹವನ ಮಾಡ್ತೀನಿ ಅನ್ನೋದಲ್ಲ. ನಿನ್ನ ದಿನನಿತ್ಯ ಕರ್ಮಾಚರಣೆಯನ್ನು ಧರ್ಮದಿಂದ ಮಾಡಬೇಕು. ಧರ್ಮ ಅನ್ನೋದು ಜಾತಿ ಧರ್ಮ ಅಲ್ಲ, ಸಹಜ ಧರ್ಮ. ಮಳೆಗೆ ತನ್ನದೇ ಆದ ಸಹಜ ಧರ್ಮ ಇದೆ, ಭೂಮಿಗೆ ತನ್ನದೇ ಆದ ಸಹಜ ಧರ್ಮ ಇದೆ, ನೀರಿಗೆ ತನ್ನದೇ ಆದ ಸಹಜ, ಮನುಷ್ಯನಿಗೆ ಮಾನವೀಯತೆಯೇ ಸಹಜ ಧರ್ಮ. ನೀನು ಬೇಸಿಕ್ ಮಾನವೀಯತೆಯನ್ನೇ ಮರೆತುಬಿಟ್ಟು ನಾನು ಹಿಂಗೆ ಅಂತ ಹೇಳಿಬಿಟ್ಟು ನಾನು ಮೇಲು ನೀನು ಕೀಳು, ಅದೇ ಅದು ಧರ್ಮ ಅಲ್ಲ. ಇಲ್ಲ, ಅದು ಯಾವುದೂ ಇಲ್ಲ ಸರ್. ನಾನು ಇದು ಎಷ್ಟು ಕಡೆ ಇವನ್ ಗೌರ್ಮೆಂಟಲ್ಲೂ ಗಲಾಟೆ ಮಾಡ್ತೀನಿ ಸರ್, ಜಾತಿ ಅನ್ನೋದೇ ಇಲ್ಲ, ಯಾಕೆ ನೀವು ಆ ಲಿಸ್ಟಲ್ಲಿ ಯಾವ ಜಾತಿ ಯಾವ ಲಿಂಗ ಇದೆಲ್ಲ ಹಾಕ್ಕೊಂಡು ಹೋಗ್ತೀರಾ ಅಂತ. ಇನ್ನು ಜಾತಿ ಕಾಲಂ ತೆಗಿಯಲ್ಲ, ಸ್ಕೂಲಲ್ಲಿ ಕಂಪಲ್ಸರಿ. ಅದೇ ನಾ ಹೇಳೋದು, ನಾವು ಯಾರು ಹಿಂಗೆ ಬೋರ್ಡ್ ಹಾಕ್ಕೊಂಡಿಲ್ಲ, ನೀವೇ ಹಂಗೆ ಹಾಕ್ಕೊಂಡು ಹೋಗ್ತೀರಾ ಅಂತ. ಇದಕ್ಕೂ ಕೇಳ್ತಾರೆ, ನೀವು ಅಯ್ಯರ್ ಅಂತ ಇಟ್ಕೊಂಡಿದ್ರೆ, ಅಯ್ಯರ್ ಅನ್ನೋದು ನನ್ನ ಹಿಂದಿನ ಕಾಲದಿಂದ ಸಮುದಾಯಗಳಿಂದ ಬಂದಂಥ ಒಂದು ಐಡೆಂಟಿಫಿಕೇಶನ್ ನೇಮು. ಇವಾಗ ಕೊನೆ ಮನೆ, ಮೂಲೆ ಮನೆ, ಈಗ ನಾರ್ತ್ ಕರ್ನಾಟಕಲ್ಲಿ ನೀವು ಹೋದ್ರು ಹಾಗೆಲ್ಲ ಇರುತ್ತೆ. ಅದು ಜಾತಿ ಅಲ್ಲ. ಹೊಸಮನೆ, ಮೆಣಸಿನ್ಕಾಯಿ, ಈ ಅಯ್ಯರು ಅಯ್ಯಂಗಾರರು ಅನ್ನೋದೆಲ್ಲ ಜಾತಿ ಅನ್ನೋದಲ್ಲ. ಈಗ ಕೆಲವರು ನಾವು ಗೋತ್ರಗಳನ್ನ ಇಟ್ಕೋತೀವಿ, ಕೆಲವು ಗುರುಗಳ ನೇಮನ್ನ ಇಟ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವ್ರ ಗುರುಗಳ ಹೆಸರನ್ನೇ ಸರ್ನೇಮ್ ಆಗಿ ಇಟ್ಕೊಂಡ್ರು. ಅದು ಹಾಗೆ ನಿಮಗೆ ಜ್ಞಾನ ಯಾರು ಕೊಡ್ತಾ ಹೋಗಿರ್ತಾರೋ ಅವ್ರುಗಳ್ದು ಇಟ್ಕೊಂಡು ಹೋಗ್ತಾರೆ. ನಾನು ರೂಪಾಯಿ ಶ್ರೀವತ್ಸ ಅಂತ ಇಟ್ಕೊಂಡ್ರು ಅದು ನನ್ನ ಹಸ್ಬೆಂಡ್ ಮನೆ ಗೋತ್ರದ ನೇಮ್ ಇಟ್ಕೊಂಡ್ರೆ ನಮಗೆ ಗುರುಮುಖೇಣ ಎಲ್ಲಿ ಜ್ಞಾನ ಬಂತು ಆ ಲೀನಿಯೇಜಿಂದ ಬಂದ್ವಿ ಅಂತ ಒಂದು ಐಡೆಂಟಿಫಿಕೇಶನು. ಇಟ್ಸ್ ನಾಟ್ ಜಾತಿ. ಈ ಜಾತಿ ಹೇಳೋದು ಜನಕ್ಕೆ ಗೊತ್ತಾಗ್ಲಿ ಅಂತ ತೋರ್ಸೋದಲ್ಲ ಅದು. ಹಾಗಾದ್ರೆ ನೀವು ಕ್ಷತ್ರಿಯರ ಜಾತಿನಲ್ಲಿ ಇರೋರೆಲ್ಲರೂ ಇವಾಗ ಕತ್ತಿ ಹಿಡ್ಕೊಂಡೆ ಯುದ್ಧ ಮಾಡಕ್ ನಿಲ್ಸಿ ನನ್ನ ಮುಂದೆ ಹೋಗ್ಲಿ, ನಾನಾದ್ರೂ ಕಲರಿ ಫೈಟು ಕಲ್ತಿದ್ದೀನಿ, ಕ್ಷತ್ರಿಯ ಜಾತಿಲಿ ಇರೋರ್ನ ನಿಲ್ಸಿ ಹಾಗಾದ್ರೆ ಮಾಡ್ತಾರಾ ಫೈಟು? ಮಾಡಲ್ಲ.
ಹಾಗಾದ್ರೆ ನಾನು ಬಿಸ್ನೆಸ್ ಮಾಡ್ತೀನಿ, ನಾನು ವೈಶ್ಯಳಲ್ಲ, ನಾನು ಹೋಗಿ ಎಲ್ಲ ಕಡೆ ಬಿಸ್ನೆಸ್ ಮಾಡ್ತೀನಿ. ಅನೇಕ ವೈಶ್ಯರೇ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ, ಬಿಸ್ನೆಸ್ಸೇ ಮಾಡ್ತಿರೋ ಸುಮ್ಮನೆ ಕೂತ್ಕೊಂಡು ಹಿಂಗೆ ಮಾಡಿಕೊಂಡು. ನಾನು ರೋಡನ್ನು ಕ್ಲೀನ್ ಮಾಡೋಕ್ಕೆ ಶೂದ್ರಳಾಗಿ ಕೂಡ ನಾನು ಕೆಲಸ ಮಾಡೋಕ್ಕೆ ಹೋಗ್ತೀನಿ. ನಮ್ಮನೆ ಟಾಯ್ಲೆಟ್ ನಾನೇ ಕ್ಲೀನ್ ಮಾಡ್ಕೋತೀನಿ. ಅದು ನನ್ನ ದೇಹದಲ್ಲೇ ಇರುವಂತಹ ವಿಭಾಗಗಳು. ಅದನ್ನೇ ಪರಮಾತ್ಮನೂ ಹೇಳಿದ್ದು. ನಾನು ತಲೆಯಿಂದ ಜ್ಞಾನನ ಉಪಯೋಗಿಸಿದಾಗ ನಾನು ಬ್ರಾಹ್ಮಣಲಾಗಿ ಯೋಚನೆ ಮಾಡ್ತೀನಿ. ಅಂದರೆ ಬ್ರಾಹ್ಮಣ, ಅರಣ್ಯಕ ಅನ್ನೋದು, ಉಪನಿಷತ್ತುಗಳು ಅನ್ನೋದು ಒಂದು ವಿಭಾಗಗಳು. ಇವಾಗ ನೀವು BCom ಮಾಡಿದ್ರಿ, ಇವರು ಸೈನ್ಸ್ ತೊಗೊಂಡ್ರು, ಇನ್ನೊಬ್ರು ಏನೋ ತೊಗೊಂಡ್ರು, ಆರ್ಟ್ಸ್ ತೊಗೊಂಡ್ರು, ಇನ್ನೊಬ್ಬ ಯಾರೋ ಇಂಜಿನಿಯರ್ ಅದ, ಒಬ್ಬ IAS ಆಫೀಸರ್ ಅದ, ನಿಮ್ಮ ಇಷ್ಟ ಅದು. ಆದರೆ ಈ ಪೂಜೆ ಮಾಡೋಕ್ಕೂ ಗಲಾಟೆ ಮಾಡ್ತಿರಲ್ಲ ದೇವಸ್ಥಾನದೊಳಗೆ ಹೋಗ್ಬಿಟ್ಟು, ಅದಕ್ಕೆ ನಾನು ಯಾವಾಗಲೂ ಹೇಳ್ಬಿಡ. ಹಾಗಾದ್ರೆ ನೀವು ಯಾಕೆ ಬ್ರಾಹ್ಮಣರೆಲ್ಲರನ್ನೂ ಒಳಗೆ ಬಿಡಲ್ಲ, ಪೂಜೆ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳೋದು. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಮಂಜುನಾಥ್ ಅವರು ನಿಮ್ಗೆ ಹಾರ್ಟ್ ಆಪ್ರೇಷನ್ ಮಾಡ್ತಾ ಇರ್ತಾರೆ. ನನ್ನನ್ನು ಯಾಕೆ ಡಾಕ್ಟರ್ ಮಂಜುನಾಥ್ ಒಳಗಡೆ ಬಿಡ್ತಿಲ್ಲ ಆಪ್ರೇಷನ್ ಥಿಯೇಟ್ರಿಗೆ, ನನ್ನ ಬಿಡಿ ಅಂದರೆ? ನಾನು ಓದಿದ್ದೀನಿ MBBS. ನೀನೆಲ್ಲವನ್ನು ಸಬ್ಜೆಕ್ಟನ್ನು ಓದ್ಕೋಪ. ಇಲ್ಲಿ ಜಾತಿ ಅನ್ನೋದು ಬರೋದಿಲ್ಲ. ಈಗ ವಾಲ್ಮೀಕಿ ಅವರು ಬ್ರಾಹ್ಮಣರೇ ಅಲ್ಲ. ಇದು ಅದೇ ರೀತಿ ಈಗ CM ಯಾಕೆ ಅವ್ರ ಕ್ಯಾಬಿನಿಗೆ ನನಗೆ ಬಿಡಲ್ಲ ಅಂದರೆ ಅವ್ರ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಈಸ್ ಅ ಹಾರ್ಟ್ ಸ್ಪೆಷಲಿಸ್ಟ್, ಅವ್ರ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. ಪುರೋಹಿತ ಯಾರೋ ಒಬ್ಬ ಪಾಪ ಅವ್ನ ಪಾಡಿಗೆ ಅವ್ನ ಮಂತ್ರ ಹೇಳ್ಕೊಂಡು ಅವ್ನ ಯೋಗ್ಯತೆ ಅಲ್ಲಿ ಪಡ್ಕೊಂಡಿರ್ತಾರೆ. ನಮಗೇನು ಬೇಕೋ ಅದು ಪಡ್ಕೋಬೇಕೇ ಹೊರತು ಈ ಕಿತ್ತಾಟ ಮಾಡ್ಕೊಳ್ತಿರೋದು ನಿನಗೆ ಲಾಸು, ಅವ್ರು ಯಾರಿಗೂ ಅಲ್ಲ. ನೀನೇನಾಗಬೇಕು ಫಸ್ಟು ನಿನ್ನ ಥಾಟ್ ಪ್ರೊಸೆಸ್ಸಲ್ಲಿ ಡಿಸೈಡ್ ಮಾಡ್ಕೊ. ನಾನು ಇಂಜಿನಿಯರ್ ಆಗಬೇಕಾ, ನಾನು ಪುರೋಹಿತನೇ ಆಗಬೇಕಾ, ಅಥವಾ ನಾನು ಒಬ್ಬ ತಂದೆ, ಒಳ್ಳೆ ತಂದೆ ಆಗಬೇಕಾ, ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕಾ, ಒಬ್ಬ ಸೋಷಿಯಲ್ ಸರ್ವೆಂಟ್ ಆಗಬೇಕಾ. ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಕ್ವಿಕ್ಕಾಗಿ ಜೀವನ ನಡೆಸಿ. ನಿಮ್ಗಿದೆಲ್ಲ ಮ್ಯಾಟ್ರ್ ಆಗಲ್ಲ. ನೀವು ಹೋಗ್ಬಿಟ್ಟು ಪುರೋಹಿತರಾಗಿ ಪೂಜೆ ಮಾಡಿದ್ರೇ ದೇವ್ರು ನಿಮಗೆ ಮುಕ್ತಿ ಕೊಡೋದು, ನೀವು CM ಆದ್ರೇ ಮುಕ್ತಿ ಕೊಡೋದು, ನೀವು ಡಾಕ್ಟರ್ ಆದರೆ ಮುಕ್ತಿ ಹಂಗೆಲ್ಲ ಏನಿಲ್ಲ. ನಿಮ್ಮ ಕರ್ಮ ಏನು ಮಾಡ್ತೀರಾ, ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಪ್ರಾರಬ್ಧ ಕರ್ಮ ನಿಮ್ಗೆ ಎದುರಾದಾಗ ಟೆಸ್ಟ್ ಮಾಡೋಕ್ಕೆ ದೇವರೇ ನಿಂತ್ಕೊಂಡಿರ್ತಾನೆ. ನೋಡೋಣ ನೀನು ಹೆಂಗೆ ಬಿಹೇವ್ ಮಾಡ್ತೀಯ ಅಂತ. ದೊಡ್ಡ ಅಧಿಕಾರಿಗಳು ನೋಡಿ, ದೊಡ್ಡ ಪೊಸಿಷನ್ಲಿದ್ದಾಗ ಒಳ್ಳೆ ಕೆಲಸ ಮಾಡಿರಲ್ಲ. ಅವ್ರ ಮನೆ ಬಾಗ್ಲಿಗೆ ನೀವು ಹೋಗಿ ಬೇಡ್ಕೊಂಡಾಗ್ಲೂ ಮಾಡಿರಲ್ಲ. ಆಮೇಲೆ ಕಳ್ಕೊಂಡಾಗ ತುಸುಕ್ಲಾಗಿ ಕಣ್ಣೀರು ಹಾಕ್ತಾರೆ. ಅಯ್ಯೋ ಇವಾಗ ಯಾರು ಜನ ಬರೋದೇ ಇಲ್ಲ, ನಮಗೆ ಪೋಸ್ಟ್ ಇಲ್ಲ ಅಂತ ಅಂದ್ಬಿಡುತ್ತೆ. ನಿನ್ನ ಹತ್ರ ದೇವ್ರು ಕಳಿಸ್ದ ತಾನೆ, ಟೆಸ್ಟಿಂಗ್ ಟೈಮ್ ಕೊಟ್ಬಿಟ್ಟು ನಿಂಗೆ ಪೊಸಿಷನ್ನು ಕೊಟ್ಬಿಟ್ಟು ದೇವ್ರು ನಿಮ್ಮ ಮನೆ ಬಾಗ್ಲಿಗೆ ಕಳಿಸಿದ್ರು. ಅವಾಗ ನೀವು ಹೆಂಗೆ ಬಿಹೇವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಪುಣ್ಯಕರ್ಮ ಸಂಪಾದನೆ ಮಾಡೋದು. ಸಂಬಂಧಗಳು ಅಷ್ಟೇ, ಮದುವೆನೂ ಅಷ್ಟೇ. ನಿಮ್ಮ ಜೀವನದಲ್ಲಿ ಟೆಸ್ಟ್ ಮಾಡಬೇಕು ಅಂತ ಲೈಫ್ ಪಾರ್ಟ್ನರ್ಸ್ನೂ ಕಳಿಸ್ತಾರೆ. ನೀವು ಹೆಂಗೆ ಇವಾಗ ಎಲ್ಲರೂ ಇಮಿಡಿಯೇಟಾಗಿ ಡೈವೋರ್ಸ್ ಮಾಡಿಬಿಡ್ತಾರೆ, ಬಿಟ್ಬಿಟ್ಟು ಹೊರಟೋಗ್ತಾರೆ, ಬೇಜಾರು ಮಾಡ್ಕೋತಾರೆ, ಕಿತ್ತಾಡ್ಕೋತಾರೆ. ಅದನ್ನು ನಾನೆಲ್ಲ ವಿಡಿಯೋ ಮೂಲಕ ಯಾವಾಗಲೂ ಹೇಳ್ತೀನಿ. ನಿನ್ನ ಕರ್ಮನ ನೀನು ಇವಾಗಲೇ ಕಟ್ ಮಾಡಿಕೊಂಡು ನಾನು ಮುಂದಕ್ಕೆ ಹೊರಟೋಗ್ತೀನಿ, ಎಂಜಾಯ್ ಮಾಡ್ತೀನಿ ನನ್ನ ಲೈಫನ್ನು ಅಂತಂದರೆ ಅದು ಸುತ್ತಾಕೊಂಡು ಬರುತ್ತೆ ಬೇರೆ ರೂಪದಲ್ಲಿ. ನೀನು ಹಿಂಗೆ ಕಟ್ ಮಾಡ್ಕೋತೀಯ ಅದನ್ನ. ಉದಾಹರಣೆಗೆ ಇತ್ತೀಚೆಗೊಂದು ಟ್ರೆಂಡ್ ಇದೆ, ನಾನು ಮದುವೆ ಆಗಲ್ಲ ಅಥವಾ ಲೇಟಾಗಿ ಮದುವೆ ಆಗ್ತೀನಿ, ನಾನು ಆದಷ್ಟು ನನ್ನ ಲೈಫ್ ಎಂಜಾಯ್ ಮಾಡ್ತೀನಿ. ಇವ್ರ ಕಾನ್ಸೆಪ್ಟ್ ಆಫ್ ಲೈಫ್ ಎಂಜಾಯ್ಮೆಂಟ್ ಅನ್ನೋದು ಏನು ಅನ್ನೋದೇ ಗೊತ್ತಿಲ್ಲ. ಏನು ಲೈಫ್ ಎಂಜಾಯ್ಮೆಂಟ್ ಅನ್ನೋದು? ಅಂದ್ರೆ ಬೀಯಿಂಗ್ ಇಂಡಿಪೆಂಡೆಂಟ್. ಯಾರು ಈಗ ಉದಾಹರಣೆ ಗಂಡ ಕೇಳಬಾರ್ದು, ಹೆಂಡತಿ ಕೇಳಬಾರ್ದು, ಅದು ಯಾವುದೋ ಇರಬಾರ್ದು. ಸರ್ ಇವರೆಲ್ಲ ಮ್ಯಾಕ್ಸಿಮಮ್ ಎಲ್ಲಿ ಹೋಗ್ತಾರೆ ಸರ್? ಎಲ್ಲೋ ಸಂಜೆ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಕುಡಿಯೋಕ್ಕೆ ಹೋಗಬೇಕು, ಪಬ್ಗೆ ಹೋಗಬೇಕು, ಏನೋ ಡ್ಯಾನ್ಸ್ಗೆ ಹೋಗಬೇಕು, ಎಲ್ಲೋ ಓಡಾಡಬೇಕು. ಆಮೇಲೆ ಒಂದೇ ವ್ಯಕ್ತಿ ಜೊತೆ ಸಂಪರ್ಕ ಇದ್ದರೆ ಬೇಜಾರಾಗುತ್ತೆ, 4-5 ಜನ ಬೇಕು ಅನ್ನೋದನ್ನೆಲ್ಲ ಹೋಗ್ತಾರೆ. ನಿಂಗೆಲ್ಲ ಮಾಡಿದ್ಮೇಲೆ ಎಲ್ಲವೂ ನಿನಗೆ ಒಂದಿನ ಬೋರ್ ಆಗೇ ಆಗುತ್ತೆ. ಅದು ನಿನಗೆ ಏನು ಅಂದರೆ ಶನಿ ರಾಹು ಕಾಂಬಿನೇಷನಲ್ಲಿ ಅಥವಾ ಮಂಗಳ ರಾಹು ಕಾಂಬಿನೇಷನಲ್ಲಿ ಈ ರೀತಿ ಬಿಹೇವ್ ಮಾಡಿಸುತ್ತೆ ಅಸ್ಟ್ರಾಲಜಿಕಲಿ. ಆಮೇಲೆ ಅದೆಲ್ಲ ಆದಮೇಲೆ ಬರುತ್ತೆ ನೋಡಿ, 7ರ ನಾಟಕ್ಕೆ ಶನಿ ಬಂದಾಗ ಅಥವಾ ರಾಹು ದೆಸೆ ಬಂದಾಗ ರುಬ್ಬಿ ಮೂಲೆಗೆ ಹಾಕತ್ತೆ. ಆವಾಗ ಅಲ್ಲಿ ಇನ್ನೊಂದು ಅನುಭವಿಸ್ಬೇಕು ಮನುಷ್ಯ. ಯಾರಿಗೂ ಲೈಫ್ ಮೇಲೆ ಕೂತಿರ್ತೀವಿ ಅಂತ ಇಲ್ವಲ್ಲ, ಕೆಳಗೆ ಬಿದ್ದೇ ಬೀಳ್ತಾನೆ ಮನುಷ್ಯ. ಆವಾಗ ಬುದ್ಧಿ ಕಲ್ತ್ಕೊಳ್ಳೋಕೆ ಹೋಗ್ತಾರೆ. ನೀವು ಅಸ್ಟ್ರಾಲಜಿ ಬಗ್ಗೆ ಇಷ್ಟು ಮಾತಾಡ್ತಿರಲ್ಲ, ಈಸ್ ಅಸ್ಟ್ರಾಲಜಿ ಎ ಸೈನ್ಸ್ ಆರ್ ಎ? ಇಟ್ ಈಸ್ ಅ ಸೈನ್ಸ್ ಆಫ್ ಕೋರ್ಸ್ ಸರ್. ಅಸ್ಟ್ರಾಲಜಿ ಎಲ್ಲ ಕ್ಯಾಲ್ಕುಲೇಷನ್ ಮೇಲೆ ಆಗೋದು ಸರ್. ನಾವಾಗಲೇ ನಿಮ್ಗೆ ಹೇಳ್ದಂಗೆ ಒಂದು ಗ್ರಹಣ ಆಗಿರಬಹುದು, ಸೂರ್ಯೋದಯನೇ ಬೆಳಗ್ಗೆ ಟೈಮ್ ಫಿಕ್ಸ್ ಆಗಿಬಿಟ್ಟಿರುತ್ತೆ. ನೀವು ನಾನು ಹೆಂಗೆ ಚೇಂಜ್ ಮಾಡ್ತೀವಿ ಅದನ್ನ? ಎವ್ರಿಥಿಂಗ್, ಆಲ್ ಪ್ಲಾನೆಟ್ಸ್ ಗತಿಗಳೇ ಸೈಂಟಿಫಿಕಲಿ. ಈಗ ಬುಧ ಸೂರ್ಯನ ಪಕ್ಕ ಸುಯ್ ಅಂತ ಓಡ್ತಿರ್ತಾನೆ, ಅದೇ ಶನಿ ಮೆತ್ತಗೆ ಹೋಗ್ತಾನೆ. ಎಲ್ರಿಗೂ ತನ್ನದೇ ಆದ ಒಂದು ಫೇಸ್ಗಳಿರುತ್ತೆ, ವೇಗ ತನ್ನದೇ ಆದದಿದೆ. ಎಲ್ಲವೂ ಸೂರ್ಯನ ಸುತ್ತ ಸುತ್ತುತ್ತಿದ್ರೆ ಚಂದ್ರ ಭೂಮಿ ಸುತ್ತ ಹಿಂಗೆ ಸುತ್ತುತ್ತಾ ಇದ್ದಾನೆ. ಹಿಂಗೆ ಸುತ್ತೋದ್ರ ಜೊತೆಗೆ ಹಿಂಗೂ ಸುತ್ತುತ್ತಿವೆ ಅವೆಲ್ಲ. ಸೊ ಅವುಗಳಿಗೆ ತಮ್ಮದೇ ಆದ ಒಂದು ಡ್ಯೂಟಿ ಕೊಟ್ಟಿದ್ದಾನೆ ಪರಮಾತ್ಮ. ಅಂದರೆ ಇಡೀ ಪ್ರಕೃತಿನಲ್ಲಿ ಎಲ್ಲ ಒಂದು ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾನೆ, ನೀನು ಹಿಂಗೆ ಮಾಡ್ಕೋಬೇಕು ಅಂತ. ಸೊ ಅದು ಅಸ್ಟ್ರಾಲಜಿ ಸೈನ್ಸೇ. ಅದು ನಮ್ಗೆ ಅದಕ್ಕೆ ಹೇಳೋದು, ಇದೆಲ್ಲ ನಿಮ್ಗೆ ಎನರ್ಜಿ ಮೂಲಕ ಬರುತ್ತೆ. ಈಗ ನನಗೆ ಯಾರೋ ಬಂದ ಒಬ್ಬ ಶತ್ರು ನನ್ನ ಕಣ್ಮುಂದೆ ಅಂದರೆ
ನಾವು ಒಂದು ದೇಹನ ನೋಡ್ಬಿಟ್ಟು ಹೇಳ್ತೀವಿ ಇವ್ರ ಹೆಸರು ರಮೇಶ, ಸುರೇಶ, ಗಿರೀಶ, ಮಹೇಶ ಯಾರೋ ಬಂದ ಅಂತ. ಅದು ಒಂದು ಎನರ್ಜಿ ಬಂದು ನಿಮ್ಗೆ ಅಂದ್ಬಿಟ್ಟು ಹೋಗೋದು. ನಿಮ್ಮನ್ನ ಅವಮಾನಿಸೋದೇ ಆಗಲಿ, ನಿಮ್ಮನ್ನ ಸೋಲಿಸೋದೇ ಆಗಲಿ, ನಿಮ್ಗೆ ಹಿಂಸೆ ಕೊಡೋದೇ ಆಗಲಿ ಅದು. ಬಟ್ ನೀನು ಯಾವಾಗಲೂ ಪಾಸಿಟಿವ್ ಎನರ್ಜಿನಲ್ಲಿ ಅಫರ್ಮೇಟ್ ಮಾಡ್ಕೊಳ್ತಾ ನಾನು ಸತ್ಯವಾಗೇ ಬದುಕ್ತಿದ್ದೀನಿ, ಆಯಿತು ನಂದು ಹೋದ ಜನ್ಮದಲ್ಲಿ ತುಂಬ ತಪ್ಪುಗಳನ್ನ ಮಾಡಿರ್ಬೋದು, ಅದನ್ನೆಲ್ಲ ನನಗೆ ಸಹಿಸ್ಕೊಳ್ಳೋ ಶಕ್ತಿನ ಕೊಡ್ತಾರೆ ದೇವರು ಅಂತ ದೇವರೊಬ್ಬರನ್ನ ನೀವು ಪಕ್ಕದಲ್ಲಿ ಇಟ್ಕೊಂಡು ಹೋದರೆ ಎನರ್ಜಿನ ನಿಮ್ಗೆಲ್ಲ ಟೈಮಲ್ಲೂ ಜೊತೆ ಆಯ್ತು. ಸರ್ ನಿಮಗೆ ಫ್ರೆಂಡ್ಸ್ಗಳು ಎಷ್ಟೋ ತನಕ ಫೋನಲ್ಲಿ ಸಿಗ್ಬೋದು, ಮಧ್ಯರಾತ್ರಿ ಏನಾರ ಆದರೆ ಫ್ರೆಂಡ್ಗಳು ಬರೋಕ್ಕಲ್ಲ, ಏನು ಮಾಡಲಿ ಮಗ ಹಿಂಗಾಗೋಯ್ತು ಅಂತಂತಾರೆ. ಬಟ್ ನಿಮಗೆ 24 hours ನಿಮ್ಮ ಜೊತೆ ಇರೋ ಎನರ್ಜಿ ಅಂತ ಹೇಳಿದ್ರೆ ಪರಮಾತ್ಮಂದು. ಅದು ಯಾವ ರೂಪದಲ್ಲಾದರೂ ಇಟ್ಕೊಳ್ಳಿ, ನಾವಾಗಲೇ ಹೇಳ್ದಂಗೆ ಅದನ್ನ ಶಿವ ಅಂದ್ಕೊಳ್ಳಿ, ನಾರಾಯಣ ಅಂದ್ಕೊಳ್ಳಿ, ಲಕ್ಷ್ಮಿ ಅಂದ್ಕೊಳ್ಳಿ, ಯಾವ ರೂಪದಲ್ಲಾದರೂ ತಗೊಳ್ಳಿ. ಪೂಜೆ ಮಾಡದೆ ದೇವ್ರನ್ನ ಆರಾಧಿಸದೆ ಒಬ್ಬ ಮನುಷ್ಯ ಸರಳವಾಗಿ ಸಹಜವಾಗಿ ಸುಖವಾಗಿ ಬದುಕಕ್ಕಾಗಲ್ವಾ? ಬದುಕಬಹುದು. ಆ ಸ್ಟೇಟ್ ಆಫ್ ಮೈಂಡ್ ಅವ್ನಿಗಿದ್ರೆ. ಎಗೇನ್ ಆ ಸ್ಟೇಟ್ ಆಫ್ ಮೈಂಡ್ ಅವ್ನಿಗೆ ಬರಬೇಕು ಅಂದರೆ ನಿಜವಾಗ್ಲೂ ಅವ್ನು ಸಾಧಕನಾಗಿರಬೇಕು. ಅಂಥವ್ರನ್ನ ನೀವೆಲ್ಲ ಕೇಳಿಬೇಕಾರೆ ಅವರು ಮನಸ್ಸಿನಲ್ಲೇ ಒಂದು ಧ್ಯಾನ ರೂಪದಲ್ಲಿ ಧ್ಯಾನ ಮಾಡ್ತಾರೆ. ನಿಮಗೆ ರಿಚುಯಾಲಿಟಿಗೂ ಸ್ಪಿರಿಚುಯಾಲಿಟಿಗೂ ಇದೆ ವ್ಯತ್ಯಾಸ. ರಿಚುವಲ್ಸ್ ಅಂದರೆ ಪೂಜೆ ಮಾಡು, ಮಂಗಳಾರತಿ ಮಾಡು, ಇದೆಲ್ಲ ಮಾಡು. ಸ್ಪಿರಿಚುಯಾಲಿಟಿ ಅಂದರೆ ನಿನ್ನ ವೇ ಆಫ್ ಲೈಫಲ್ಲೇ ನಾನು ಹಿಂಗೆ ಇರ್ತೀನಿ ಅಂತ. ನೀವು ಹಾಗೇನು ನಡೆಸ್ಕೊಂಡು ಹೋಗ್ಬೋದು ಹಿಂಗೆ ಜೀವನನ. ಆವಾಗ ನಿಮಗೆ ತಿರ್ಗಾ ಎಷ್ಟೋ ಜನ್ಮಗಳು ಸೈಕಲಲ್ಲಿ ಬಂದು ಹೋಗ್ತೀವಿ. ನೀವು ಏನಕ್ಕೆ ಪೂಜೆನ ಮಾಡ್ತೀರಾ, ಏನಕ್ಕೆ ಧ್ಯಾನ ಮಾಡ್ತೀರಾ ಅನ್ನೋ ಆವಾಗಲೇ ಹೇಳ್ದಂಗೆ ನಿಮಗೆ ಸಂಚಿತ ಕರ್ಮ ಗೋಚರ ಆಗೋಕ್ಕೆ ಶುರುವಾಗುತ್ತೆ. ಎಷ್ಟು ಸುಲಭ ಅಂದರೆ ನೀವೊಂದು ಇವಾಗ ಆಯ್ತಪ್ಪ ನಾನೊಂದು ಮನೆ ತೊಗೊಂಡೆ, ಇದೆಲ್ಲ ಆಯಿತು, ನೆಕ್ಸ್ಟ್ ನಾನು BMW ಬೆನ್ಸ್ ಕಾರೋ ತೊಗೋಬೇಕು ಅಂತ ನೀವು 6 ತಿಂಗಳ ಹಿಂದೆ ನಿಮ್ಮ ಮೈಂಡಲ್ಲಿ ಯೋಚಿಸಿರ್ತೀರ. ಆ ಪ್ಲ್ಯಾನಿಂಗ್ ಮಾಡಿ ನೀವು 6 ತಿಂಗಳಾದ್ಮೇಲೆ ತೊಗೋತೀರ, ನಾಳೆನೇ ಹೋಗಿ ತೊಗೋತೀರ ಅಂದ್ರೆ ನಿಮ್ಮ ಮೈಂಡಲ್ಲಿ ಅದು ಥಾಟ್ ಬರಬೇಕು ತಾನೇ. ಆ ಥಾಟೇ ಸಂಚಿತ ಕರ್ಮ. ನೀವೊಂದು ಮನೆ ಕಟ್ಟಬೇಕು ಅಂದ್ರೂ ಅಯ್ಯೋ ನಾ ಬೆಂಗಳೂರಿಗೆ ಬಂದಿದ್ದೀನಿ, ಒಂದು ಸೈಟ್ ತೊಗೋಬೇಕಿರು ಅಂತ ಹೇಳ್ಕೋತಿರಲ್ಲ ನಿಮಗೆ ನೀವೇ, ದಟ್ ಇಟ್ ಸೆಲ್ಫ್ ಇಸ್ ಸಂಚಿತ ಕರ್ಮ. ನಿಮಗೆ ಪಾಪಪ್ ಆಗೋದು, ನಿಮಗೆ ಜ್ಞಾಪಿಸುತ್ತೆ ಅದು ಬಂದು. ಅಂದರೆ ನೀನು ಮನೆ ತೊಗೊಳ್ಳೋ ಯೋಗ್ಯತೆ ನಿನಗಿದೆ ಜಾತಕದಲ್ಲಿ, ನೀನು ಇದ್ರ ಕಡೆ ಪುಷ್ ಮಾಡ್ತೀನಿ, ನೀನು ಹಿಂಗೆ ಮಾಡು ಅಂತ. ಆವಾಗ ನೀವು ಒಂದು ಪುಷ್ ಮಾಡ್ಕೊಂಡು ಹೋಗ್ತೀರಾ. ನನ್ನ ಹತ್ರ ದುಡ್ಡಿಲ್ಲ, ಓಕೆ ಬ್ಯಾಂಕ್ ಲೋನ್ಗೆ ಹೋಗ್ಲಾ, ಇವ್ರ ಹತ್ರ ಸಾಲ ತೊಗೊಳ್ಳ, ಏನೋ ಒಂದೆಲ್ಲ ಆಗೊಂದು ಮನೆ ಆಗುತ್ತೆ. ಆ ಮನೆ ಆಗೋದು ಕ್ರಿಯಾರೂಪಕ್ಕೆ ಬರೋದಕ್ಕೆ ಮುಂಚೆ ನಿಮಗೆ ಇಚ್ಛಾಶಕ್ತಿ ಇಲ್ಲಿ ಶುರುವಾಗಿರುತ್ತೆ. ಆ ಇಚ್ಛಾಶಕ್ತಿನ ಸಂಚಿತ ಕರ್ಮ ಇದ್ದಿದ್ದು ಪ್ರಾರಬ್ಧ ಕರ್ಮ ಅಂದರೆ ನಿಮ್ಮ ಮನೆಯಾಗಿ ಬಂದು ನಿಂತ್ಕೊಳ್ಳುತ್ತೆ. ಅದನ್ನೆಲ್ಲ ಮೀರಿ ಪರಮಾತ್ಮ ಈ ಜನ್ಮದಲ್ಲಿ ಆಗಾಮಿ ಕರ್ಮ, ಕ್ರಿಯಾಮಾನ ಕರ್ಮ ಅನ್ನೋದೊಂದು ಆಪ್ಷನ್ನ ಕೊಡ್ತಾನೆ. ಹೋದ ಜನ್ಮದಲ್ಲಿ ನಂಗೆ ಗೊತ್ತಿಲ್ಲದೆ ಏನೇನೇನೋ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೆ, ಅದನ್ನು ಹೆಂಗಪ್ಪ ಸರಿ ಮಾಡಿಸ್ಕೊಳ್ಳೋದನ್ನ ಹೊಂದಿಸಿ ಬರೆಯಿರಿ. ಇದಕ್ಕೆ ನಲ್ಲಿಫೈ ಟಿಕ್ ಮಾಡ್ಕೋಬೇಕು. ನೀ ಪಾಪ ಕರ್ಮ ಎಷ್ಟು ಮಾಡಿದ್ಯಾ 100 ಅಂದರೆ 100 ಪುಣ್ಯಕರ್ಮ ನೀ ಮಾಡ್ಕೋಬೇಕಲ್ಲ. 100 ಪುಣ್ಯಕರ್ಮಗಳನ್ನು ನೀನು ಹೊಂದಿಸಿ ಬರೆಯಿರಿ. ಮಾಡ್ಕೊಳ್ಳೋದಕ್ಕೆ ಈ ಜನ್ಮದಲ್ಲಿ ನಿಮ್ಗೆ 100 ವರ್ಷ ಆಯುಸ್ ಕೊಟ್ಟಿರ್ತಾನೆ, ಅಥವಾ ನಿಂಗೆ ಎಷ್ಟು ವರ್ಷ ಆಯುಸ್ ಕೊಟ್ಟಿರ್ತಾನೆ, ನೀವು ಪುಣ್ಯಕರ್ಮ ಮಾಡಿ 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 ಟಿಕ್ ಮಾಡ್ಕೋಬೇಕು. ಟಿಕ್ಕು ಮಾಡ್ಕೊಂಡು ನೀವು ಬೇಕಾದ್ರೆ ಜಾಸ್ತಿ ಪುಣ್ಯಕರ್ಮನೂ ಮಾಡಿ ಇಟ್ಕೋಬೋದು. ನೀವಿಲ್ಲ ಪಾಪಕರ್ಮ ಅಯ್ಯೋ ದೇವ್ರು ಹಿಂಗೆ ಕಷ್ಟ ಕೊಟ್ಬಿಟ್ಟ, ನನಗೆ ಹೆಂಗೆ ಜೀವನದಲ್ಲಿ ಕಷ್ಟ ಕೊಟ್ಬಿಟ್ಟ ಅಂತ ಕೂತ್ಕೊಂಡು ನೀವು ಮಾತಾಡ್ತಾ ಇದ್ರೆ, ನೀವು ಎದ್ದೇ ಹೋಗಿದ್ರೆ ಏನು ಕೆಲಸ ಆಗುತ್ತೆ ಸರ್? ಆಮೇಲೆ ದೇವ್ರು ಬಂದು ಹೇಳ್ತಿರ್ತಾರೆ ಅದನ್ನ ಅಪ್ಪ ಅಮ್ಮನ ರೂಪದಲ್ಲೋ ಇನ್ನೊಬ್ಬರ ರೂಪದಲ್ಲೋ, ಹೋಗೋ ಪಕ್ಕದ ಮನೆಯವ್ರೇನೋ ಕೆಲಸ ಕೊಡಿಸ್ತಾರಂತೆ, ನಿಮಗೆ ಪಕ್ಕದ ಮನೆಯವ್ರೇನೋ ಕೆಲಸ ಕೊಡಿಸ್ತಾರಂತೆ, ನೋಡೋ ಅವರು ಬಂದಿದ್ರು ಹುಡ್ಕೊಂಡು ಹೋಗೋ ಅಂತಾರೆ. ಇವ್ರು ಕೂತಿರ್ತಾರೆ, ಇರಮ್ಮ ನಾಳೆ ಹೋಗ್ತೀನಿ, ಇರಮ್ಮ ಆಮೇಲೆ ಹೋಗ್ತೀನಿ ಅಂತ. ನಿನ್ನ ಫ್ಯೂಚರ್ನ ನೀನೇ ಹಂಗೆ ಮಾಡ್ಕೊಂಡಿರ್ತೀಯ ಡಿಸಿಷನ್ ಅಂತ. ಸೊ ನೀವು ಹೇಳೋದೇನು, ಆ್ಯಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಆ್ಯಕ್ಷನ್ ಒಂದೇ ದೇವ್ರ ಪರಮಾತ್ಮ ಕೇಳೋದು. ಕರ್ಮ ಅದನ್ನೇ ನಾನು ಹೇಳಿದ್ದು, ಆ್ಯಕ್ಷನ್ ಇಟ್ ಸೆಲ್ಫ್ ಇಸ್ ಕರ್ಮ. ಕ್ರಿಯೆನಲ್ಲಿ ನೀನು ಹೋಗಬೇಕು ಅಂತ ಅನ್ನೋದು. ನೀನು ಅದನ್ನು ಕ್ರಿಯೆನಲ್ಲಿ ನಿನ್ನ ಕಾನ್ಷಿಯಸ್ನೆಸ್ಸನ್ನು ಅಳವಡಿಸ್ಬಿಟ್ಟು ಧರ್ಮದಿಂದ ಕ್ರಿಯೆಗಳನ್ನು ಮಾಡಿ ಬಿಸಾಕಿ ನೀವು ಮುಂದಕ್ಕೆ ಹೋಗು. ಸರ್ ಈ ಭೂಲೋಕಕ್ಕೆ ನಾವು ಯಾಕೆ ಬಂದಿದ್ದೀವಿ ಒಂದು ಯೋಚಿಸಿ. ಸತ್ತ ಮೇಲೆ ಎಲ್ಲ ಇಲ್ಲಿ ಬಿಟ್ಟು ಹೋಗ್ತೀಯಾ. ಟು ಕ್ರಿಯೇಟ್ ಸಮಥಿಂಗ್ ಇಲ್ಲಿ ಬಂದಿದೆ. ಯಾವುದು ನಿನ್ನ ಮನೆನೇ ಕಟ್ಬೋದು, 4 ಕಾರೇ ತೊಗೋಬೋದು, ಯಾವುದು ನಿನ್ನ ಜೊತೆ ಬರಲ್ಲ. ನೀನು ಮೇಲೆ ಹೋಗಿ ಬಗ್ ನೋಡ್ಬೋದು, ವೆರಿ ಗುಡ್, ನಾನು 2 ಮನೆ ಮಾಡಿದ್ದೀನಿ, 4 ಕಾರು, ನನ್ನ ಫ್ರೆಂಡ್ಸ್ 4 ಜನಕ್ಕೆ ಹೆಲ್ಪ್ ಮಾಡಿದೆ ಅಂತ ನಿಮಗೆ ನೀವೇ ಮೇಲೋಗಿ ಅಪ್ರಿಷಿಯೇಟ್ ಮಾಡ್ಕೊಳ್ಳೋಕ್ಕೆ. ನೀವೇನು ಎತ್ಕೊಂಡು ಹೋಗಲ್ಲ. ನಿಮ್ಮನ್ನು ಮನುಷ್ಯನಾಗಿ ಭೂಲೋಕಕ್ಕೆ ಬಿಸಾಕಿರೋದೇ ಟು ಕ್ರಿಯೇಟ್ ಸಮಥಿಂಗ್. ಈಗ ಇಷ್ಟು ದೊಡ್ಡ ಬಿಲ್ಡಿಂಗ್ ನೋಡ್ಕೊಂಡು ಹೋಗ್ತಾರೆ, ಅವ್ರು ಯಾರು ಎತ್ಕೊಂಡು ಹೋಗ್ತಾರೆ ಬಿಲ್ಡಿಂಗು? ಹಂಗನ್ಬಿಟ್ಟು ನಾನು ಎತ್ಕೊಂಡು ಹೋಗಲ್ಲ, ಬೇಡ ಫುಟ್ಪಾತಲ್ಲಿ ಇರ್ತೀನಿ ಹಂಗೆ ಮಾಡಿದ್ರೆ ಕರ್ಮ ಮುಗಿಯಲ್ವಲ್ಲ. ಅಯ್ಯೋ ಯಾವತ್ತಿದ್ರು ಹೋಗೋದು ಬಿಡಪ್ಪ ಅಂತ ಈ ವೇದಾಂತ ಕೆಲವ್ರು ಹೇಳ್ತಿರ್ತಾರಲ್ಲ, ಅಯ್ಯೋ ಇದೆಲ್ಲ ಯಾಕೆ ನಶ್ವರ, ಹಾಗೆ. ಸೊ ದಟ್ ಇಸ್ ಆಲ್ಸೋ ರಾಂಗ್. ಹಂಗೆ ಅನ್ಕೊಳ್ಳೋಕ್ಕೆ ಆಗಲ್ಲ. ನಿಮ್ಗೆ ಇವಾಗ ತಿರ್ಗಾ ಅದು ಮುಂದಿನ ಜನ್ಮಕ್ಕೆ ಬಿಸಾಕ್ಬಿಟ್ಟು ತಿರ್ಗಿ ಹೆಂಗೋ ಪುಷ್ ಮಾಡಿ ನಿಮಗೆ ಮಾಡಿಸುತ್ತೆ ಆ ಕರ್ಮಗಳನ್ನ. ನೀವು ಸ್ಲೋ ಮಾಡಿದಷ್ಟು ನಿಮಗೆ ವೇಸ್ಟ್ ಲೈಫು ಅಂತ. ಆಮೇಲೆ ತುಂಬ ಜನಕ್ಕೆ ನೋಡಿ 60-70 ವರ್ಷ ಆದಮೇಲೆ ರಿಯಲೈಸ್ ಆಗುತ್ತೆ, ನಾನು ಹಂಗೆ ಮಾಡಬಾರ್ದಿತ್ತು. ಸಂಬಂಧಿಕರಲ್ಲೇ ಜಗಳ ಆಡಿರ್ತಾರೆ. ಆ ಪ್ರೈಮ್ ಟೈಮಲ್ಲಿ ಎಲ್ರಿಗೂ ಬೈಯೋದು ಅನ್ನೋದು
ಕೆಟ್ಟ ಕೆಟ್ಟ ಪದಗಳನ್ನ ಬೈಯೋದು, ಮನೆ ಹೆಂಗಸ್ರುಗಳನ್ನ ಹೀಯಾಳಿಸೋದು, ಆಮೇಲೆ ವಯಸ್ಸಾದ್ಮೇಲೆ 60 ವರ್ಷ ಆದಮೇಲೆ ಬಂದು ಸಾರಿ ಏನು ಪ್ರಯೋಜನ? ಯಾಕೆ ನಿನಗೆ ಬುದ್ಧಿ ಕೊಟ್ಟಿರಲಿಲ್ವ ದೇವ್ರು 30ನೇ ವರ್ಷದಲ್ಲಿ? ಯಾಕೆ ಹಂಗೆ ಆಡಬೇಕಿತ್ತು? ಅಂದರೆ ತಪ್ಪು ಮನುಷ್ಯ ಮಾಡೇ ಮಾಡ್ತಾನೆ ಸಹಜ. ಆದರೆ ತಪ್ಪನ್ನ ಕ್ವಿಕ್ಕಾಗಿ ಸರಿಪಡಿಸ್ಕೊ ಅಂತಾನೆ ಪರಮಾತ್ಮ. ಆಯ್ತು, ನೀನು ತಪ್ಪು ಮಾಡಿಬಿಟ್ಟೆ, ಈಗ ನಾನು ತುಂಬ ತಪ್ಪು ಮಾಡಿದ್ದೀನಿ, ನೀವು ಮಾಡಿರ್ತೀರ, ಅವರು ಮಾಡ್ತಾರೆ, ಹೋದ ಜನ್ಮದಲ್ಲೂ ಮಾಡಿರ್ತೀವಿ, ಮುಂದಿನ ಜನ್ಮಕ್ಕೆ ಮಾಡ್ತೀವಿ. ಆದರೆ ಆದ ತಕ್ಷಣ ಬಂದು ದೇವ್ರ ಹತ್ರ ಸಾಷ್ಟಾಂಗ ನಮಸ್ಕಾರ ಮಾಡಿ ನನಗೆ ಗೊತ್ತಿಲ್ಲದೆ ಮಾಡೋದು ಅನ್ನೋದೂ ಆ್ಯಕ್ಚುಲಿ ತಪ್ಪು. ಗೊತ್ತಿದ್ದೇ ಮಾಡಿರ್ತೀವಿ, ಆಮೇಲೆ ಅನ್ಕೋತೀವಿ ಗೊತ್ತಿಲ್ಲದೆ ಮಾಡಿದ್ವಿ ಅಂತ. ಗೊತ್ತಿಲ್ಲದೆ ಮಾಡೋಕ್ಕದೇನು ಆಕ್ಸಿಡೆಂಟಾ? ಆದರೆ ಅದನ್ನು ನೀವು ಕ್ಷಮಾಪಣೆ ಕೇಳಿಬಿಟ್ಟು ಅದಕ್ಕೆ 4ರಷ್ಟು ಒಳ್ಳೆ ಕೆಲಸ ಮಾಡಿಬಿಡ್ಬೇಕು. ನಮಗೆ ಈಗೋಗಿ ಹರ್ಟಾಗುತ್ತೆ ಅಂತ ಅಲ್ಲಿ ಸಾರಿ ಕೇಳಿರಲ್ಲ, ಬಂದ್ಬಿಟ್ಟಿರ್ತೀವಿ. ಬಟ್ ನಮ್ಮ ಕಾನ್ಷಿಯಸ್ ಒಳಗಡೆ ಗೊತ್ತಾಗ್ತಾ ಇರುತ್ತೆ. ಅವಾಗ ದೇವ್ರ ಹತ್ರ ಬಂದು ಕ್ಷಮಾಪಣೆ ಕೇಳ್ಕೊಂಡು ಒಂದು 4 ಒಳ್ಳೆ ಕೆಲಸ ಮಾಡಿಬಿಡ್ಬೇಕು. ಸೊ ಹಾಗಾಗಿ ನೀವು ಹೇಳೋದೇನು ಅಲ್ಟಿಮೇಟ್ಲಿ ಏನಂದರೆ, ದೇವರಿಗೂ ಅಥವಾ ನಮಗೂ ಅಥವಾ ನಿಜವಾದ ಆಧ್ಯಾತ್ಮಿಕ ಬಿಡುಗಡೆಗೂ ನಮಗೂ ಮಧ್ಯೆ ಯಾರು ಮಿಡ್ಲ್ ಮ್ಯಾನ್ ಬೇಕಿಲ್ಲ. ಖಂಡಿತ ಮಿಡ್ಲ್ ಮ್ಯಾನ್ ಬೇಕಾಗೇ ಇಲ್ಲ. ನಾನು ಅದನ್ನೇ ಹೇಳೋದು, ನೀವೆಲ್ಲರೂ ಕರೆಸಿ ಪೂಜೆ ಮಾಡಿಸ್ತೀನಿ, ನನ್ನ ಪರವಾಗಿ ಅವ್ರಿಗೆ ಯಾರಿಗೋ ತಂತ್ರ ಮಾಡಿಸಿ ಕುಡಿಕೆ ತೊಗೊಂಬರ್ತೀನಿ, ಇನ್ನೊಂದೇನೋ ಮಾಡ್ಕೋತೀನಿ, ಅವೆಲ್ಲ ದೇವ್ರು ನಿನ್ನನ್ನು ಕೇಳೋದೇ ಇಲ್ಲ. ಒಂದು ಚಿನ್ನದ ಗೋವು ಕೊಡು, ಇಲ್ಲ ನಾನು ನಿನಗೆ ಮುಕ್ತಿ ಕೊಡಿಸ್ತೀನಿ, ಅವೆಲ್ಲ ಕೊಡ್ಸೋಕ್ಕೆ ಸಾಧ್ಯನೇ ಇಲ್ಲ ಸರ್. ನೀನು ಕರ್ಮ ಮಾರ್ಗದಲ್ಲಿ ಎಲ್ಲವನ್ನು ಮುಗಿಸ್ಕೊಂಡು ಬಂದಾಗ ನೀನೆಲ್ಲ ಫಾಲೋ ಮಾಡ್ತೀನಿ, ಸಂತೋಷವಾಗಿ ಯಾರಿಗೋ ಒಂದು ಏನೇನೇನೋ ದಾನ ಕೊಡ್ತೀನೋ ಸಂತೋಷವಾಗಿ ಕೊಡು, ಅದು ತಪ್ಪೇನಿಲ್ಲ. ಅದು ಕಂಪಲ್ಷನ್ ಆಗಬಾರ್ದು. ಡಿಮ್ಯಾಂಡ್ ಮಾಡಿ ತಗೊಳ್ಳೋನು ನಿಜವಾದ ಗುರು ಅಲ್ಲವೇ ಅಲ್ಲ. ಡಿಮ್ಯಾಂಡ್ ಮಾಡಿ ಏನೂ ತೊಗೋಬಾರ್ದು ಕೊಡು ಸರ್. ಪ್ರೀತಿನಾಗಿರಲಿ, ರಿಲೇಷನ್ಶಿಪ್ ಆಗಿರಲಿ, ದುಡ್ಡನ್ನಾಗಿರಲಿ, ಏನನ್ನು ಡಿಮ್ಯಾಂಡ್ ಮಾಡಿ ತೊಗೊಳಕ್ಕಾಗಲ್ಲ, ತಪ್ಪದು ಅಂತ. ಅದಕ್ಕೆ ಇದು ಕಲಿಯುಗ. ಕಲಿಯುಗದಲ್ಲಿ ರಾಹುನೇ ಕಿಂಗ್ ಆಫ್ ಕಲಿಯುಗ. ರಾಹುನೇ ಇಂಥ ಮಾಯೆಯಲ್ಲಿ ಎಲ್ಲರನ್ನೂ ಸಿಕ್ಕಾಕ್ಸಿರೋದು. ಎಲ್ಲನೂ ನಿಮ್ದು ಕಿತ್ತು ಅವ್ರಿಗೆ ಕೊಡು, ಅವ್ರದ್ದು ಕಿತ್ತು ಇವ್ರಿಗೆ ಕೊಡು. ಮಾಯಲ್ಲಿ ನನಗೆ 2 ಮನೆ ಇರಬೇಕು, ನನಗೆ ಅಷ್ಟು ಕಾರುಗಳಿರಬೇಕು, ನಾನು ಹಿಂಗೆ ಇರಬೇಕು, ಹಾಗೆ ಇರಬೇಕು ಅಂದ್ಬಿಟ್ಟು ನಿಜವಾದ ಜ್ಞಾನವನ್ನು ಪಡ್ಕೊಳ್ದಿರ ಜನ ಹಿಂಗೆ ಅಲ್ದಾಡ್ತಿದ್ದಾರೆ. ನೀವು ನೋಡಿ, ಎಲ್ಲ ಅಲೀತಿದ್ದಾರೆ, ಏನು ಬೇಕು ಅಂತ ಗೊತ್ತಿರಲ್ಲ. ಆಮೇಲೆ ಎಲ್ರಿಗೂ ಯಂಗ್ ಏಜ್ಗೆ ಕಾಯಿಲೆ ಬರ್ಸ್ಕೊತಾರೆ. ಯಾಕೆ ಅಂದರೆ ಅಗೇನ್ ದೇ ಡೋಂಟ್ ಡೂ ಮೆಡಿಟೇಷನ್. ನೀವು ದೇವ್ರಿಗೂ ನಿಮಗೂ ಮಿಡ್ಲ್ ಮ್ಯಾನ್ ಬೇಡ ಬೇಡ. ಕಾಯಿಲೆ ಬರ್ಸ್ಕೊಳ್ದೇ ಇರೋದಕ್ಕೂ ನಿಮಗೆ ಮಿಡ್ಲ್ ಮ್ಯಾನ್ ಬೇಡ. ನೀವೇ ಕೂತ್ಕೊಂಡು ದಿನ ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಎದ್ದು ಪ್ರಕೃತಿ ಹತ್ರ ನೀವು ಮೆಡಿಟೇಷನ್ ಅನ್ನೋ ಪದಾನು ಬೇಕಾದ್ರೆ ಉಪಯೋಗಿಸ್ಬೇಡಿ. ನೀವು ಅದು ಇವ್ರಿಗಪ್ಪ ಸೇರ್ಕೊಂಡಿರೋದು ಧಾರ್ಮಿಕವಾಗಿ ಅಂತ ಏನೋ ಕೂತ್ಕೊಂಡು ಮಾತಾಡೋ ಹೋಗ್ಲಿ ಪ್ರಕೃತಿ ಹತ್ರ. ನನಗೆ ಯಾವ ಕಾಯಿಲೆಗಳು ಬರಲ್ಲ, ನನ್ನ ಬಾಡಿ ಒಂದೊಂದು ಸೆಲ್ ಕೂಡ ಆರೋಗ್ಯವಾಗಿದೆ, ಅದೆಲ್ಲ ಹೇಳ್ಕೊತಾ ಹೋಗಿ. ವಾಟ್ ಯು ಫೀಡ್, ನಿನ್ನ ಮೈಂಡ್ಗೆ ಏನು ಫೀಡ್ ಮಾಡ್ಕೊಳ್ತೀವೋ ಅದು ದಟ್ಸ್ ಯು ಅಷ್ಟೇ. ಅದೇ ಕರ್ಮ. ನನ್ನ ಕಾಯಿಲೆ ಇದೆ, ನನ್ನ ಕಾಯಿಲೆ ಇದೆ, ಹಾಗೆ ಆಗ್ಬಿಡ್ತು. ಇವಾಗ ನೀವು ಯೋಚನೆ ಮಾಡಿ, ಕೆಲವ್ರು ಹಂಗೆ ಅನ್ಕೋತಾರೆ, ಅಯ್ಯೋ ವಯಸ್ಸಾಗೋಯ್ತು ನನಗೆ ಆಗ್ತಿಲ್ಲಪ್ಪ ಅಂದರೆ ಆಗ್ತಾ ಇಲ್ಲ ಅಂತಲೇ ಕೂತ್ಕೋತಾರೆ. 80 ವರ್ಷದ ತಾತಂದ್ರು ಎಷ್ಟು ಜನ ಓಡಾಡ್ತಾರೆ, ನನಗೇನ್ರಿ ಕಷ್ಟ, ನಾನು ಓಡಾಡ್ತೀನಿ ಅಂತಾರೆ. ಸೊ ಅವ್ರುಗಳಿಗೆ ಅದೇ ರೀತಿ ಶಕ್ತಿ ಇರುತ್ತೆ. ಸೊ ಅದೇ ಈ ಮನಸ್ಸಿನಂತೆ ಮಾದೇವ ಅಂತ ಹಿರಿಯರ್ ಗಾದೆ, ಅದು ಸತ್ಯ, ಅದು 100%. ಸರ್ ನೀವು ಮೈಂಡ್ಗೆ ಏನು ಫೀಡ್ ಮಾಡ್ಕೊಳ್ತಿರೋ ಅದೇ ಆಗೋದು ಸರ್. ನಾನು ದುಡಿಲೇಬೇಕು, ನಾನು ಈ ವರ್ಷ 1 ಕೋಟಿ ಸಂಪಾದನೆ ಮಾಡಿ ನಾನು ನಿಂಗೆ ತೋರಿಸ್ಬೇಕಪ್ಪ ಪರಮಾತ್ಮ ನಿನ್ನನ್ನು ಹುಟ್ಟಿಸಿದ್ಯಾ ಅಂತಂದಾಗ ಅವ್ನು 10 ದಾರಿ ನೀವು ವರ್ಕ್ ಮಾಡ್ತೀನಿ ಅಂತ ಈಚೆ ಹೋಗಿ ನಿಮ್ಗೆ 10 ದಾರಿ ತೋರಿಸ್ತಾನೆ. ಆದರೆ ನೀವು 10 ದಾರಿನೂ ನ್ಯಾಯ ಧರ್ಮದಿಂದ ಒಪ್ಕೋಬೇಕು. ನಾನು ಇದು ಮಾಡಲ್ಲ, ಇದು ಮಾಡಲ್ಲ ನೀನು 9 ಹೇಳಿದ್ರೆ ಇನ್ನು ಒಂದು ಯಾವುದೋ ಮಾಡೋ ಕೆಲಸ ಇರುತ್ತೆ ಅಷ್ಟೇ. ಅಥವಾ ಹತ್ತಿರಲ್ಲಿ ಒಂದು ಶಾರ್ಟ್ ಕಟ್ ಹುಡುಕ್ಬಿಡೋದು, ನಾನು ಎಲ್ಲ ಬಿಟ್ಬಿಡೋದು, ಒಂದು ಶಾರ್ಟ್ ಕಟ್ ಹುಡುಕ್ಬಿಡೋದು, ಈ ದಾರಿ ಎಲ್ಲ ಬಿಟ್ಟು. ಅದು ಮಾಡಿಕೊಟ್ರೆ ಇಷ್ಟು ಕೋಟಿ ಕೊಡ್ತಾರೆ, ಇದು ಮಾಡಿಕೊಟ್ರೆ ಅಷ್ಟು ಕೋಟಿ ಕೊಡ್ತಾರೆ ಅಂತಂದ್ಬಿಟ್ಟು. ಬಹಳ ದೊಡ್ಡ ವಿಷಯ ಆಧ್ಯಾತ್ಮ, ಬದುಕು ಇದೆಲ್ಲ. ಈಗ ನಾವು ಇಷ್ಟು ಚರ್ಚೆ ಮಾಡ್ತೀವಲ್ಲ ಬುದ್ಧಿ ಇರೋ ಮನುಷ್ಯರು, ಹೌ ಬುಟ್ ದಿ ಅನಿಮಲ್ಸ್, ದಿ ಅದರ್ ಅನಿಮಲ್ಸ್? ಸರ್ ಆ್ಯನಿಮಲ್ ಅದಕ್ಕೆ ಮನುಷ್ಯನಾಗಿ ಹುಟ್ಟೇ ಇಲ್ಲ. ಆ್ಯನಿಮಲ್ಗೆ ಅದನ್ನೇ ಹೇಳೋದು, ಜೀವಾತ್ಮವನ್ನು ಕೊಟ್ಟಿದ್ದಾನೆ, ಪಂಚೇಂದ್ರಗಳನ್ನು ಕೊಟ್ಟಿದ್ರು. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳೋದು, ಅವನಿಗೆ ಬ್ರೈನ್ ಕೊಟ್ಟಿಲ್ಲ ಯೋಚನೆ ಮಾಡೋದಕ್ಕೆ. ಪ್ರಾಣಿಗೂ ಮನುಷ್ಯನಿಗೂ ಇರೋ ವ್ಯತ್ಯಾಸ ಅದೇ ಅರ್ಜುನ ಅಂತ ಹೇಳ್ತಾನೆ. ವಿಮೃಶಯೇತ ತಶೇಷೇಣ ಯಥಾ ಇಚ್ಛಸಿ ತಥಾ ಕುರು. ಎಲ್ಲವನ್ನು ವಿಮರ್ಶಿಸಿ, ಶೇಷವನ್ನು ಕೂಡ ಉಳಿಸ್ದಂಗೆ ನೀನೆಲ್ಲವನ್ನು ವಿಮರ್ಶಿಸಿ, ನಿನಗೆ ಯಥಾ ಇಚ್ಛಸಿ ತಥಾ ಕುರು, ನಿನಗೇನು ಇಷ್ಟನೋ ಅದು ಮಾಡು, ನಿನಗೆ ಬ್ರೈನ್ ಕೊಟ್ಟಿದ್ದೀನಿ, ನಾನು ಹೇಳ್ದಂಗೆ ಮಾಡಬೇಕು ಅಂತಲೂ ನಾನು ಹೇಳ್ತಿಲ್ಲ ಅಂತಾನೆ ಕೃಷ್ಣ. ಆಮೇಲೆ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ 3 ಪ್ಯಾರಲಲ್ಲಾಗಿ ತೊಗೊಂಡು ಹೋಗಲೇಬೇಕು ಮನುಷ್ಯ. ಎಲ್ಲ ಆಗೋದ್ಮೇಲೆ ನಾನು ತಪಸ್ಸು ಕೂತ್ಕೋತೀನಿ 40 ವರ್ಷಕ್ಕೆ ಅಂದರೆ, ನೀನು ಪ್ರೈಮ್ ಟೈಮ್ 40 ವರ್ಷದಲ್ಲಿ ಏನೇನು ಸಾಧನೆ ಮಾಡಿ ಇಲ್ಲಿಗೆ ಲೆವೆಲ್ ರೀಚ್ ಆಗಬೇಕು ಅನ್ನೋದನ್ನ ರೀಚ್ ಆಗದೇನೆ ಹೋದರೆ ಈ ಜನ್ಮದಲ್ಲಿ ತಿರ್ಗಾ ಬರಬೇಕಲ್ಲ. ಅದಕ್ಕೆ ಎಲ್ಲ 3 ಮಾರ್ಗನೂ ಚಿಕ್ಕ ವಯಸ್ಸಿಂದಾನೇ ಶುರು ಮಾಡಿಬಿಡ್ಬೇಕು. ನೀವು ನೋಡಿ ಗಮನಿಸಿ, ಹಳೆ ಕಾಲದಲ್ಲಿ ಗುರುಕುಲ ಪದ್ಧತಿಗಳಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಂದನೇ ಶುರು ಮಾಡೋರು. ಆಮೇಲೆ ಏನು ಕಂಪ್ಯೂಟರ್ ಇರಲಿಲ್ಲ,
ನಮ್ಮ ಮಕ್ಳಿಗೆ ಪಾಪ ಇದು ತೆಕ್ಕೊಡ್ಬೇಕ್ರಿ, ಟ್ಯಾಬ್ ತೆಕ್ಕೊಡ್ಬೇಕ್ರಿ, ನಮ್ಮ ಮಕ್ಳು ಯಾಕೆ ಟ್ಯಾಬ್ಗೆ ಬಿಲ್ದೆ ಓಡೋಕ್ಕೆ ಬರಲ್ವಾ? ನೀವು ಮಂತ್ರ ಅಥವಾ ಏನೋ ಒಂದು ಭಜನೆ ಅಥವಾ ಸರ್ ಬಿಡಿ ಸರ್, ಇವಾಗ ಭಕ್ತಿ ಮಂತ್ರನೇ ಬಿಟ್ಬಿಡಿ ಸರ್, ನಾಡಗೀತೆ ಹೇಳ್ಕೊಡ್ತಾರೇನ್ರಿ ಮಕ್ಕಳಿಗೆ? ಜನಗಣ ಮನನೇ ಎಷ್ಟು ತಪ್ಪು ಹೇಳ್ತಾರೆ. ನಾನು ಎಲ್ರಿಗೂ ಗಲಾಟೆ ಮಾಡಿ ಹೇಳಿಸ್ತೀನಿ, ಉಚ್ಚಲ ಜಲದಿ ತರಂಗ ಅದೆಲ್ಲವನ್ನು ನಾ ಕರೆಕ್ಟಾಗಿ ಹೇಳಬೇಕು ಅಂತಾನೆ. ಸೊ ಇದನ್ನು ರಾಷ್ಟ್ರಗೀತೆ ಹೇಳಕ್ಕೆ ಬರಲ್ಲ, ನಾಡಗೀತೆ ಹೇಳಕ್ಕೆ ಬರಲ್ಲ. ನಾನು ಹೇಳೋದು ಒಂದನ್ನು ಅಂತಲ್ಲ, ಭಕ್ತಿಲೇ ನೀನು ಹೋಗು ಅಂತ ಹೇಳ್ತಿಲ್ಲ. ನಿನ್ನ ಮೈಂಡನ್ನು ಚುರುಕು ಮಾಡ್ಕೋಬೇಕು ಅಂದಾಗ ವಿವಿಧ ರೀತಿ ಇರುತ್ತೆ. ಸರಿ, ನಿನ್ನ ಮಗನಿಗೆ ಕರಾಟೆಗೆ ಮಲ್ಟಿಪಲ್ ಇದಕ್ಕೆ ಕಳಿಸ್ಬೇಕು. ಬಟ್ ಮಲ್ಟಿಪಲ್ ಅಪಾಯ ಒಂದು ಮಾಡಿಸಿ ಅಥವಾ ಒಂದು ಸ್ಪೆಷಲೈಸೇಷನ್ ಮಾಡಿ ಅನ್ನೋ ಟ್ರೆಂಡ್ ಇವಾಗ ತಪ್ಪು ಸರ್. ಅದು ನಾನು ಹೇಳೋದು ಅದು ತಪ್ಪು. ನಿಮ್ದೊಂದೇ ಲೈಫಲ್ಲಿ ಹಿಂಗೆ ಬೋರಾಗಿ ಹಿಂಗೆ ಹೋಗ್ತಿರ್ತಾರೆ ಮಕ್ಕಳು. ಮನುಷ್ಯನ ಕೆಪಾಸಿಟಿ ಏನು ಗೊತ್ತಾ? ನಾನು ಅಮೇರಿಕಾದಲ್ಲಿ ಒಬ್ಬ ವಿಜ್ಞಾನಿಗಳನ್ನ ಮೀಟ್ ಮಾಡಿದಾಗಲೂ ಬ್ರೈನ್ ಕೆಪಾಸಿಟಿಲಿ ನಾಟ್ ಇವನ್ 0.5% ಮನುಷ್ಯ ಈಸ್ ಯೂಸಿಂಗ್. ನೀವು ಒಂದೇ ಮಾಡೋನ್ಗಾಗಾರೆ ಎಷ್ಟು 0% ಮಾಡ್ತಾನೆ? ಆ್ಯಕ್ಚುಲಿ ಮನುಷ್ಯ ಇರೋದೇ ಮಲ್ಟಿ ಟಾಸ್ಕ್ ಮಾಡಲಿ ಅಂತಲೇ ಪಂಚೇಂದ್ರಿಯಗಳು ಕೊಟ್ಟಿರೋದು. ಫಾರ್ ಎಕ್ಸಾಂಪಲ್ ಕಾರ್ ಓಡಿಸೋದು, ನೀವು ಫೋನಲ್ಲಿ ಮಾತಾಡ್ತಿರ್ತೀರ, ತನ್ನ ಪಾಡಿಗೆ ತನ್ನ ಕಾರ್ ಗುರ್ತಿಟ್ಕೊಳತ್ತೆ. ನಾನು ಮಲ್ಲೇಶ್ವರಂಗೆ ಹೋಗಬೇಕು, ಹಿಂಗೆ ಹೋಗಿ ರೈಟ್, ಹಂಗೋಗೋ ಕಾಲ್ ತಾನಾಗೇ ಮಾಡ್ಕೊಳುತ್ತೆ, ಸ್ಟೇರಿಂಗ್ ತಾನಾಗೇ ಮಾಡ್ಕೊಳುತ್ತೆ. ಫೋನಲ್ಲಿ ಮಾತಾಡ್ತಿದ್ರೆ ಬ್ರೈನ್ ತಾನಾಗೇ ಆನ್ಸರ್ ಮಾಡುತ್ತೆ, ಆಯಿತಾ? ಪಕ್ಕದಲ್ಲಿ ಯಾರೋ ಓವರ್ಟೇಕಿಗೆ ಬಂದರೂ ತಾನಾಗೇ ಗೊತ್ತಾಗುತ್ತೆ. ಅದೊಂದೇ ಸಾಕು, ಮನುಷ್ಯ ಇಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಥಿಂಗ್ಸ್ ಅಟ್ ಅ ಟೈಮ್ ಅಂತ. ನಮ್ಗೆ ಆಗಲ್ಲ ಅಂತ ಅಂದ್ಕೊಳ್ಳೋದೇ ನಮ್ಮ ತಪ್ಪದು. ಒಂದೇ ಇದರಲ್ಲಿ ಹೋಗ್ತದೆ. ಹಾಗೆ ನಮ್ಮ ಮನಸ್ಸಿಗೆ ಫೀಡ್ ಮಾಡಿಬಿಡ್ತೀವಿ ಆಗಲ್ಲ ಅಂತ, ಸೊ ಅದು ವರ್ಕ್ ಆಗಿಬಿಡುತ್ತೆ. ಹೌದು. ಸೊ ನಾವೇನು ಫೀಡ್ ಮಾಡ್ತೀವಿ ಅದು ವರ್ಕ್ ಆಗುತ್ತೆ. ಅಂದರೆ ನಮ್ಮ ಮನಸ್ಸಿಗೆ ಅಥವಾ ಬ್ರೈನ್ಗೆ ಅಥವಾ ಇದಕ್ಕೆ ಅಷ್ಟು ಕೆಪಾಸಿಟಿ ಇದೆ. ಅಯ್ಯೋ, ಇನ್ನೂ ಕೆಪಾಸಿಟಿ ಇದೆ ಸರ್. ಟೈಮು ಎಲ್ಲ ಟೈಮ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲದಕ್ಕೂ ಕೆಪಾಸಿಟಿ ಇದೆ. ಈಗೆಲ್ಲ ಓದೋ ಪದ್ಧತಿಗಳು ಹೊರಟೋಯ್ತು. ಆಮೇಲೆ ಜನಗಳ ಹತ್ರನೂ ಮಾತಾಡಿ ಅಂದರೆ ಬರೀ ಗಾಸಿಪ್ಗಳು ಮಾತಾಡ್ತಾರೆ. ಇನ್ನೇನು ಒಳ್ಳೇದು ಕೂತ್ಕೊಂಡು ಮಾತಾಡೋದೋಯ್ತು. ಭಜನೆಗಳು ಮಾಡೋ ಪದ್ಧತಿ ಹೊರಟೋಯ್ತು ಮನೆಗಳಲ್ಲಿ ಕೂತ್ಕೊಂಡು. ಈ ಹಳ್ಳಿಗಳಲ್ಲಿ ಒಂದು ಭಜನಾ ಮಂಡಳಿ ಇರ್ತಿತ್ತು, ಹೋಯ್ತು. ಅದೆಲ್ಲ ಹಿಂಗಾಗಿ ಮಕ್ಳುಗಳಿಗೂ ಅದು ಬರಲ್ಲ. ಅಪ್ಪ ಅಮ್ಮಂದ್ರಿಗೆ 50 ವರ್ಷ ಆಗ್ಬಿಟ್ರೆ ಅಯ್ಯೋ ಅಪ್ಪ ಅಮ್ಮಂಗೆ ವಯಸ್ಸಾಯಿತು ಅಂತ ಇವರೇ ಹೇಳಿ 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 ಸೈಕಲಾಜಿಕಲಿ ಅಪ್ಪ ಅಮ್ಮಂಗೆ ವಯಸ್ಸಾಯಿತು ಅಂದ್ಬಿಡ್ತಾರೆ. ಆಮೇಲೆ ವಾಕ್ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು ತಂದೆ ತಾಯಿ ಅಂದ್ರದ್ದು ತಪ್ಪು ಏನು ಅಂತ ಹೇಳಿದ್ರೆ, ನಿನ್ನ ಮನುಷ್ಯನ ದೇಹ ಹಿಂಗೆ ಫಿಟ್ಟಾಗಿರಬೇಕು ಅಂತ ಪರಮಾತ್ಮ ಪ್ರಕೃತಿಲಿ ಸೃಷ್ಟಿ ಮಾಡಿರೋದು. ಆಮೇಲೆ ಅದರಿಂದ ಮಲ್ಟಿಪಲ್ ಇದೆ ಅಂದರೆ ಬಿಸ್ನೆಸ್, ದಿಸ್ ಆಲ್ ವೆರಿ ಗುಡ್ ಬಿಸ್ನೆಸ್ ಫಾರ್ ಮೆಡಿಕಲ್ ಫೀಲ್ಡು. ನಿಮಗೆ ನೀ ಪೇಯ್ನ್ದಾಗಿರಲಿ, ಜಾಯಿಂಟ್ ಪೇಯ್ನ್ದಾಗಿರಲಿ, ಬ್ಯಾಕ್ ಪೇಯ್ನ್ದಾಗಿರಲಿ, ಶುಗರ್ ಎಲ್ಲದಕ್ಕಾಗಿರಲಿ, ಎಲ್ಲ ಕಾಯಿಲೆ ತರಿಸ್ಕೊಂಬಿಟ್ಟಿರ್ತಾರಲ್ಲ. ಯಾಕೆ ತರಿಸ್ಕೋತಾರೆ ಸರ್? ಬರ್ಬೋದು. ಇವಾಗ ಕೆಲವು ಏನಾಗಿರುತ್ತೆ, ನಿನಗೆ ಕರ್ಮಾನುಸಾರವಾಗಿ ಬರುವಂತಹ ಕಾಯಿಲೆಗಳನ್ನು ನೀನು ತಪ್ಸೋಕ್ಕೆ ಆಗಲ್ಲ. ಆದರೆ ನೀನು ತಪ್ಸೋಕ್ಕೆ ಪ್ರಯತ್ನ ಪಟ್ಟಿದೆಯಾ? ಅದು ಮುಖ್ಯ. ನಾ ಎಲ್ಲ ಪ್ರಯತ್ನವನ್ನು ಪಟ್ಟ ಮೇಲೂ ಪರಮಾತ್ಮ ನೀನು ಕೊಟ್ಟೆಪ್ಪ, ಸರಿ ನಾನು ಸ್ವೀಕರಿಸ್ತೀನಿ. ಯಾಕೆಂದರೆ ನನ್ನ ಕರ್ಮದಲ್ಲಿ ಬರೆದಿತ್ತು ದೊಡ್ಡ ಕಾಯಿಲೆಗಳು ಲೈಕ್ ಕ್ಯಾನ್ಸರ್ ಅಂಥದ್ದು ಪಾಪ ನಾವು ಬರೆಸ್ಕೊಳ್ಳಲ್ಲ, ಅದು ಬಂದಿರುತ್ತೆ. ಬಿಕಾಸ್ ನಮ್ಮ ಫುಡ್ ಕಲ್ಚರು, ನೀವೆಷ್ಟೇ ಪರಿಶುದ್ಧವಾಗಿ ಎಷ್ಟೇ ನೀವು ಒಳ್ಳೆ ತಿಂತೀನಿ ಅಂತ ಹೇಳಿದ್ರು, ನಾವು ಕುಡಿಯೋ ನೀರೇ 100 ಪೈಪ್ಗಳಲ್ಲಿ ದಾಟಿ ಬರುತ್ತೆ. ನೀರಿಂದನೇ ಅನೇಕರಿಗೆ ಕ್ಯಾನ್ಸರ್ ಬರ್ತಿದೆ ಅಂತ ಕೇಳ್ಬಿಟ್ಟಿದ್ದೀವಿ, ಲಂಗ್ಸ್ ಕ್ಯಾನ್ಸರ್ ಎಲ್ಲ. ಯಾಕೆಂದರೆ ಅವಾಗೆಲ್ಲ ಬಾವಿಲಿ ಶುದ್ಧವಾಗಿ ಸೇದ್ಕೊಂಡು ಅಲ್ಲೇ ಕುಡಿತಿದ್ವಿ. ಈಗ ಇಲ್ಲಿಂದ ಸಿಟಿಲಿ 100 ಪೈಪಲ್ಲಿ ನುಗ್ಕೊಂಬರುತ್ತೆ. ಆ ಕೆಮಿಕಲ್ಸ್ ಎಲ್ಲ ಹೋಗಿ 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 ನಮಗೆ ಸುಮ್ಮನೆ 4 ಲೀಟ್ರ್ ನೀರು ಕುಡಿದ್ಬಿಡು ನೀ ಆರೋಗ್ಯವಾಗಿರ್ತೀನಿ ಅಂತ ಹೇಳ್ತಾರೆ ಡಾಕ್ಟ್ರು. ಹಂಗೆ ವರ್ಕ್ ಆಗಲ್ಲ. ಆದರೆ ನನಗೇನೂ ಕಾಯಿಲೆ ಬರದೇ ಇರಲಿ ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ತಂದೆ ತಾಯಂದ್ರಾಗಲಿ ಮಕ್ಕಳಾಗಲಿ ಪ್ರಯತ್ನ ಪಡಬೇಕು. ಅಪ್ಪ ಅಮ್ಮಂದರು ಮಕ್ಕಳು ಪಾಪ ಪ್ರೈಮ್ ಟೈಮಲ್ಲಿ ಎಲ್ಲ ದುಡ್ದು ಅಪ್ಪ ಅಮ್ಮಂದ್ರು ಕೂಡಿ ಇಟ್ಟಿರೋದನ್ನೆಲ್ಲ ತಿರ್ಗಾ ಹಾಸ್ಪಿಟ್ಲಿಗೆ ಓಡಾಡೋ ಹಾಸ್ಪಿಟ್ಲಿಗೆ ಹೋಗೋದೆಲ್ಲ ಕೇತು, ಈ ಮಾಯಲ್ಲಿ ಸಿಕ್ಕಾಕ್ಸೋದೆಲ್ಲ ರಾಹು. ಈ ಎರಡರದ್ದೇನೆ ನೋಡಿ ಅತಿ ಹೆಚ್ಚು ಬಿಸ್ನೆಸ್ ಮಾಡೋದು ಹಾಸ್ಪಿಟಲ್ದು. ನನ್ನ ಮೊದಲ ಸಿನಿಮಾ ದಾಟು, ಶಿವರುದ್ರಯ್ಯ ಅವ್ರ ನಿರ್ದೇಶನ ಮಾಡಿದ್ವಿ. ನಾನು ಮಹಾಮಾಯಲ್ಲಿ ದೇವಿ ಪಾತ್ರ ಮಾಡ್ತಿದ್ನಲ್ಲ, ಅದನ್ನ ನೋಡಿ ಅವರು ಇಷ್ಟಪಟ್ಟು ಕರೆದ್ರು ನೀವು ಮಾಡಬೇಕು ಅಂತ. ರಾಮಚಂದ್ರ ಸರು ಕ್ಯಾಮ್ರಾಮನ್ ಆಗಿದ್ರು, ತುಂಬ ಒಳ್ಳೆ ಕ್ಯಾಮ್ರಾಮನ್, ಈಗ ಅವರಿಲ್ಲ. ಆಮೇಲೆ ನಾನೇ ಅದು ಫಿಲ್ಮ್ ಮಧ್ಯ ನಿಂತೋಯ್ತು ಅಂತ ಒನ್ ಆಫ್ ದ ಪ್ರೊಡ್ಯೂಸರ್ ಅದೇ. ಅದಾದ್ಮೇಲೆ ಹಾಗೆ ನನ್ನ ಜರ್ನಿ ಶುರುವಾಯಿತು. ಅದಾದ್ಮೇಲೆ ಮುಖಪುಟ ನಾನು ಡೈರೆಕ್ಷನ್ ಮಾಡಿ, ಅದಾದ್ಮೇಲೆ ಚಂದ್ರ ಮಾಡಿದೆ ಕಮರ್ಷಿಯಲ್. ಯಾಕೆ ಬೇಜಾರು ಮಾಡ್ಕೋತೀರಾ? ಅಪ್ಪ ಅಮ್ಮ ಅವ್ರವ್ರ ಮಕ್ಕಳನ್ನ ಬೈದೆ ಇನ್ಯಾರನ್ನ ಬೈತಾರೆ? ಆದ್ರೆ ನಾನೇನ್ ತಪ್ಪು ಮಾಡಿದೆ ಹೇಳಿ? ಅದಾದ್ಮೇಲೆ ಈಗ ನನ್ನ ಪ್ರೀವಿಯಸ್ ಸಿನಿಮಾ ಕಲರ್ಸ್ ಅಂತ, ಅಮೆರಿಕಾ ಮಗು, ಆಫ್ರಿಕಾ ಮಗು, ಇಂಡಿಯಾ ಮಗುನ ಹಾಕೊಂಡು ಮಾಡಿದೆ. ಒಂದು ಫ್ಲೈಟ್ ಕ್ರ್ಯಾಶಲ್ಲಿ ಒಂದೇ ಒಂದು ಮಗು ಸರ್ವೈವ್ ಆಗುತ್ತೆ, ಫ್ಲೈಟ್ ಬಿದೋಗುತ್ತೆ ಕಾಡಲ್ಲಿ. ಅದ್ರದ್ದು ಅದು ಆ ಫಿಲ್ಮ್ 45 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂತು, ಫಸ್ಟ್ ಇಂಡಿಯನ್ ಸಿನಿಮಾ ಟು ವಿನ್. ಇವಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮಹಿಳಾ ಆರ್ಮಿ ಬಗ್ಗೆ ನೀರಾ ಆರ್ಯ ಅಂತ ಒಂದು ಹಿಂದಿ ಫಿಲ್ಮ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಶ್ರೇಯಸ್ ತಲ್ಪಡೆ ಅವರು ನೇತಾಜಿ ರೋಲ್ ಮಾಡ್ತಾರೆ, ನಾನು ನೀರಾ ಆರ್ಯ ರೋಲ್ ಮಾಡ್ತಿದ್ದೀನಿ.
ಸುರೇಶ್ ಒಬಿರಾಯ್ ಅವರು, ಪ್ರಿಯಾಂಶು ಚಟರ್ಜಿ, ಇಂದ್ರಾ ತಿವಾರಿ ಅವ್ರಲ್ಲ ಆ್ಯಕ್ಟ್ ಮಾಡಿ. ವೆರಿ ಗುಡ್. ನೀವು ನಿರ್ದೇಶಕರು ಪ್ಲಸ್ ಲೀಡ್ ಆರ್ಟಿಸ್ಟ್. ವೆರಿ ನೈಸ್. अगर वो काली बन जाए तो शिव को भी डरा सकती है. ಹೇಗೆ ಮ್ಯಾನೇಜ್ ಮಾಡ್ತಾರೆ ಇದನ್ನು, ಈ ಕಾಂಬಿನೇಷನ್? ನನಗಿಷ್ಟ ಇದೆಲ್ಲ ಈ ಥರ ಒಂಥರ ಡಿಫ್ರೆಂಟ್ ಕೆಲಸಗಳನ್ನ ಕೈಗೆತ್ಕೋಬೇಕು ಅಂತ. ಇದು ತುಂಬ ದೊಡ್ಡ ಬಜೆಟ್ ದೊಡ್ಡ ಚಿತ್ರ. ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಎಷ್ಟು ಒಳ್ಳೆ ಲೀಡರ್ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ನಾನು ನಿಮ್ಗೆ ಇದೆಲ್ಲದಕ್ಕೂ ಹೇಳ್ದಂಗೆ ಅವಾಗ ವಾಟ್ಸಪ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಆದ್ರೂ ಅವರೆಲ್ಲ ದೇಶಗಳಲ್ಲಿ ಒಂದು ಆರ್ಮಿಯನ್ನು ಕಟ್ಟಿದ್ರು. ಝಾನ್ಸಿ ರೆಜಿಮೆಂಟ್ನ ಕಟ್ಟಿದ್ರು, ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿದ್ರು. ಜನಗಳು ಎಷ್ಟು ಅವರನ್ನು ನಂಬಿ ಅವರ ಆರ್ಮಿಗೆ ಸೇರಿಕೊಂಡು ಸ್ವತಂತ್ರಕ್ಕಾಗಿ ಹೋರಾಡಬೇಕು ಅಂತ ಬರ್ತಿದ್ರು. ಅಂದರೆ ಇವನ್ ಮಹಿಳಾ ಟೀಮನ್ನು, ಮಹಿಳೆಯಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಪ್ರತಿ ಮಹಿಳೆನ ಅವ್ರು ರಾಣಿ ಅಂತ ಅಡ್ರೆಸ್ ಮಾಡ್ತಿದ್ರು. ಸೊ ಅವರು ನಿಜವಾಗ್ಲೂ ಮಹಿಳೆಯಲ್ಲಿ ಅಷ್ಟಿರೋ ತಾಕತ್ತನ್ನು ಮೋಟಿವೇಟ್ ಮಾಡಿ 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 ಮಹಿಳೆಯರು ಕೂಡ ಯುದ್ಧ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದು. ಸೊ ಅದರದ್ದು ಇದೊಂದು ಎಮೋಷ್ನಲ್ ಫಿಲಮ್. ಇವಳು ತನ್ನ ಗಂಡನ್ನೇ ಸಾಯಿಸಿ ನೇತಾಜಿನ ಪ್ರೊಟೆಕ್ಟ್ ಮಾಡ್ತಾಳೆ ನೀರಾರ್ಯ. ಆಮೇಲೆ ಅವಳನ್ನ ಕಾಲಾಪಾನಿ ಜೈಲಿಗೆ ಹಾಕಿ ಅವಳು ಬ್ರೆಸ್ಟ್ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಸೊ ಒಂಥರ ಎಮೋಷ್ನಲ್, ದೇಶಕ್ಕೋಸ್ಕರ ಅವಳು ಏನೇನೆಲ್ಲ ತ್ಯಾಗ ಮಾಡಿದ್ಲು ಅನ್ನೋ ಥರ ಚಿತ್ರ. ಗ್ರೇಟ್. ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್. ಹಾಂ, ಟ್ರೂ ಇನ್ಸಿಡೆಂಟ್ಸು. ಸ್ವಲ್ಪ ಫಿಕ್ಷನ್ ಮಾಡ್ಕೊಂಡಿದ್ದೀನಿ ನಾನು. ಇದು ನಿರ್ಮಾಪಕರು ಬೇರೆಯವರು? ನಾನು ಒನ್ ಆಫ್ ದ ನಿರ್ಮಾಪಕರು, ಇನ್ನೂ ಇಬ್ಬರಿದ್ದಾರೆ. ಗ್ರೇಟ್. ನೋಡಿ, ಇಲ್ಲಿ ಬೆಳ್ಳೂರಿನ ಒಂದು ಬಡ ಹುಡುಗಿ, ಎಲ್ಲೋ ಬ್ಲೌಸ್ ಪೀಸ್ ಹೊಲಿದು 10-20 ರೂಪಾಯಿ ಹುಡುಗಿ, ಇವತ್ತು ಎಲ್ಲಿ ಹಿಂದಿ ಸಿನಿಮಾ ನಿರ್ಮಾಪಕಿ. ಆ ದೇವರೆಲ್ಲೋ ಹಿಂಗೆ ಜರ್ನಿಲಿ ಹಿಂಗೆ ಕರ್ಕೊಂಡ್ಬಿಡ್ತಾನೆ. ಓಕೆ. ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಬಟ್ ತುಂಬ ಕ್ವಾಂಟಿಟಿ ಕಡಿಮೆ ಮಾಡ್ತೀರಿ ನೀವು, ಯಾಕೆ? ಈಗ ನನಗೆ ಟೈಮ್ ಸಿಗಲ್ಲ ಸರ್. ನಾನು 3 ಟ್ರಸ್ಟ್ಗಳನ್ನು ರನ್ ಮಾಡ್ತೀನಿ. ನಂದು ನಮ್ಮ ಮನೆ ಅಂತ, ಬ್ರಹ್ಮಜ್ಞಾನ ಪೀಠಮು, ವಿಶ್ವ ಹಿಂದೂ ಮಹಿಳಾ ಪ್ರತಿಷ್ಠಾನ, ವುಮೆನ್ ಎಂಪವರ್ಮೆಂಟ್ ತುಂಬ ಕೆಲಸ ಮಾಡ್ತೀನಿ ಹಳ್ಳಿಗಳಲ್ಲಿ. ಯಾಕೆಂದರೆ ಮಹಿಳೆಯರೆಲ್ಲ ಇಂಡಿಪೆಂಡೆಂಟಾಗಿ ದುಡಿಬೇಕು, ಅವ್ರಿಗೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇರಬೇಕು. ಅವ್ರು ಕೆಟ್ಟ ದಾರಿ ಹಿಡಿದೆ ಅವರೇ ಸ್ವಂತ ಸಂಪಾದನೆ ಮಾಡ್ಕೊಂಡಾಗ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ ಅನ್ನೋದು ನನಗೆ. ನಾನು ತುಂಬ ಡೈವರ್ಟ್ ಮಾಡ್ಕೊಂಡು ಬೇರೆ ಬೇರೆ ಕೆಲಸ ಮಾಡೋದ್ರಿಂದ ಫಿಲಮ್ ಇಂಡಸ್ಟ್ರೀಲಿ ಎಲ್ಲೋ ನನಗೆ ಇಷ್ಟ ಆಗಿರೋ ಒಂದೊಂದು ಕಥೆನ ಮಾತ್ರ ಚೂಸ್ ಮಾಡಿ ಮಾಡ್ಕೋತೀನಿ. ಅಥವಾ ನೀವು ಇದನ್ನೇ ಕಂಟಿನ್ಯೂಸ್ ಮಾಡ್ತಿದ್ರೆ ವರ್ಷಕ್ಕೆ 2-3 ಹಂಗೆ ಮಾಡಿಬಿಡುವೆ ಮುಂಚೆ, ಅಂದರೆ ಮಾಡಬೇಕು ಅಂದ್ಕೊಂಡಿದ್ದರೆ. ಬಟ್ ನಂದು ತುಂಬ ಬೇರೆ ಬೇರೆ ಕೆಲಸಗಳಿರುತ್ತೆ. ಆಮೇಲೆ ನಾನು ಇವೆಂಟ್ಸ್ ಕೂಡ ಮಾಡ್ತೀನಿ ವರ್ಲ್ಡ್ ವೈಡು. ಸೊ ರೆಹಮಾನ್ ಶೋ 2005 ಇಲ್ಲೂ ಮಾಡಿದ್ದೆ, ಒಂದಷ್ಟು ಕಂಟ್ರೀಸಲ್ಲಿ ಮಾಡಿದ್ದೆ. ಲಂಡನಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ದೆ. ಸೊ ಅದು ಟ್ರಾವೆಲ್ ಮಾಡ್ಕೊಂಡು ಏನೇನೇನೇನೋ ಮಾಡ್ತಾ ಇರ್ತೀನಿ ತುಂಬ. ಅಂದರೆ ಎಲ್ಲ ವರ್ಕೋಹಾಲಿಕ್ ಕೆಲಸದ ವಿಚಾರನೇ. ಸೊ ಹಾಗಾಗಿ ನಂಗೆ ಟೈಮ್ ಸಿಕ್ಕಲ್ಲ. ಓಕೆ. ಫ್ಯಾಮಿಲಿಗೂ ಟೈಮ್ ಕೊಡ್ತೀರಿ? ಅವ್ನು ನನ್ನ ರಿಲೇಟಿವೇ, ಗೌತಮ್. ಅವರೆಲ್ಲ ನನ್ನ ಚಿಕ್ಕ ವಯಸ್ಸಿನ ಹಿಂಗೆ ಇದೀನಿ ಅಂತ ನೋಡಿದಾರಲ್ಲ, ಅದನ್ನ ಮುಂಚೆನೇ ಹೇಳ್ಬಿಟ್ಟಿದ್ವಿ. ಮಕ್ಕಳು ಇವಾಗ ನಾನು ಸರೋಗೆಸಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳ್ದೆ ನಮ್ಮ ಅಮ್ಮನೇ 3 ಮಕ್ಕಳನ್ನ ಸಾಕಿದ್ದಾರೆ, ನಂಗೆ 4 ಜನ ಮಕ್ಕಳು ಬೇಕು ಅಂತ. ಅದೇ ಇವಾಗ ಡಾಕ್ಟ್ರಿಗೆ ಹೇಳಿದ್ದೀನಿ. ಅಲ್ಲ, ಹಂಗಂತಲ್ಲ, ನನಗೆ 4 ಜನ ಮಕ್ಕಳು ಬೇಕಾಗಿತ್ತು. ಸೊ ನಾನು ಮದುವೆ ಆದಮೇಲೆ ಅಂದ್ಕೊಂಡೆ ಮಕ್ಕಳನ್ನೆಲ್ಲ ಮಾಡ್ಕೋಬೇಕು ಅಂತ. ಆಮೇಲೆ ಅವ್ರ ಮನೇಲಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಒಂದು ಡಿಸಿಷನ್ ತೊಗೋತಾ ಇದ್ರು. ಸೊ ಅದಾದಮೇಲೆ ಈಗ ಅವರು ನಾವೆಲ್ಲ ಸೇರಿಕೊಂಡೇ ನಮ್ಮ ಅತ್ತೆ ಮನೇಲಿ ನಾವೆಲ್ಲ ಸರೋಗೆಸಿಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಇದೇನಂದರೆ ನಾನು ಹೇಳಿದೆ, ನಮ್ಮ ಅಮ್ಮನೇ ಏನಿಲ್ಲದೆ 3 ಜನ ಮಕ್ಕಳನ್ನ ಸಾಕಿದಾಗ ನಾನು ಸಾಕಬೇಕು ಅನ್ನೋದು. ವಾವ್, ಸೂಪರ್. ಒಟ್ಟು ನಡೀತಾ ಇದೆ ಲೈಫ್. ಅದು ಲೈಫ್ ನಡೀತಾನೇ ಇರುತ್ತೆ. ನೀವು ಅದೆಲ್ಲ ಕ್ವಿಕ್ಕಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನಾನು ಯಾವುದಕ್ಕೂ ನಿಲ್ಸಲ್ಲ, ತುಂಬಾ ಕ್ವಿಕ್ಕಾಗಿ ಕೆಲಸ ಮಾಡ್ತೀನಲ್ಲ. ನಂದು ಮಂಗಳ ಗ್ರಹ ಎನರ್ಜೆಟಿಕ್ ಆಗಿದೆ. ಸೊ ಓವರ್ ವಕ್ರಿ ಬೇರೆ. ಸೊ ಓವರ್ ನಾರ್ಮಲ್ ಮನುಷ್ಯ ಹೋಗೋದಕ್ಕಿಂತ ಓವರ್ ಸ್ಪೀಡಾಗಿ ಕೆಲಸ ಮಾಡ್ಕೋತೀನಿ. ಗ್ರೇಟ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಲಾ ಮಾಧ್ಯಮ ತಂಡಕ್ಕೆ ಮತ್ತು ಪರಮ್ ಸರ್ಗೆ, ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನೀವೆಲ್ಲ ಮನೆ ತನಕ ಹುಡ್ಕೊಂಬಂದಿದ್ದೀರಾ ಅಂತ. ನಿಮ್ ತುಂಬ ಎಪಿಸೋಡ್ಸ್ ನೋಡ್ತಾ ಇರ್ತೀನಿ ನಾನು, ಎಷ್ಟು ಚೆನ್ನಾಗಿ ಮಾಡಿದ್ದೀರಲ್ಲ. ನೋಡಿ, ಸಿನಿಮಾ ಕಲಾವಿದರು ಅಥವಾ ಸಿನಿಮಾ ನಿರ್ದೇಶಕರ ಜೊತೆ ನಾವು ಮಾತನಾಡ್ತಿದ್ದೀವಿ ಅಂದರೆ ನಾವು ಅನ್ಕೋತೀವಿ 1-2 ಅವರ್ ಇಂಟರ್ವ್ಯೂ ಕೊಡ್ತಾರೆ, ಅವ್ರ ಸಿನಿಮಾ ಜರ್ನಿ ಬಗ್ಗೆ ಅದೆಲ್ಲ ರೋಚಕವಾಗಿ ಹೇಳ್ತಾರೆ ಹಾಗೆ ಹೀಗೆ ಅಂತ. ಆದರೆ ರೂಪಾ ಮೇಡಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅನ್ನಿಸ್ತಿತ್ತು, ಬಹುಶಃ ಇನ್ನೂ ಬದುಕಿನ ಒಂದು 30-40% ಕ್ರಮಿಸುವಂಥ ಒಂದು ಹೆಣ್ಮಗಳು ಎಷ್ಟು ಅದ್ಭುತವಾಗಿ ಬದುಕು, ಆಧ್ಯಾತ್ಮ, ಒಳನೋಟಗಳಿಂದ ಮಾತಾಡ್ತಿದ್ದಾರೆ. ಬಹಳ ಓದ್ಕೊಂಡಿದ್ದಾರೆ, ಅವರು ತಿಳ್ಕೊಂಡಿದ್ದಾರೆ. ದೊಡ್ಡವ್ರ ಜೊತೆಗೆ ಒಡನಾಟ ಇದೆ. ಅಂದರೆ ಪಾವಗಡ ಪ್ರಕಾಶ್ ಗುರುಗಳ ಜೊತೆ ಆ ಥರ ಭಾಳ ದೊಡ್ಡ ನಿಜವಾದ ಚಿಂತಕರ ಜೊತೆಗಿದೆ. ಅದೆಲ್ಲವೂ ಸೇರಿ ಅವ್ರನ್ನ ಮಾಗಿಸಿದೆ, ಬೆಳೆಸ್ತಾ ಇದೆ. ಸೊ ಹಾಗಾಗಿ ಲೈಫ್ ಈಸ್ ಗೋಯಿಂಗ್ ಆನ್ ಮೇಡಮ್ದು. ಸೊ ಇದು ಮತ್ತೆ ಮುಂದುವರಿಯುತ್ತೆ, ಈ ಸಂದರ್ಶನ ಮುಂದುವರಿಯುತ್ತೆ. ಮತ್ತೊಮ್ಮೆ ಸೇರೋಣ, ಇನ್ನೊಂದಷ್ಟು ವಿಚಾರಗಳು ಚರ್ಚೆ ಮಾಡೋಣ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಸ್ಕಾರ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.